ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದು ನಾವು ಶ್ರೀ ಗುರುಚರಿತ್ರೆಯ 2ನೇ ಅಧ್ಯಾಯ ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೈ ನಮಃ, ಶ್ರೀ ಗುರುಭ್ಯೋ ನಮಃ. ತ್ರೈಮೂರ್ತಿಗಳಲ್ಲಿ ರಾಜನಾದ ಗುರುವರನು ಕೃಷ್ಣಾ ತೀರದಲ್ಲಿ ವಾಸವಾಗಿದ್ದನು. ಸುಭಕ್ತರಿಗೆ ಆನಂದವನ್ನುಂಟು ಮಾಡುತ್ತಿದ್ದನು. ಸ್ವರ್ಗದ ದೇವತೆಗಳು ಆ ಆನಂದ ಲೀಲೆಗಳನ್ನು ಸ್ವರ್ಗದಿಂದಲೇ ನೋಡಿ ವಿನೋದ ಪಡುತ್ತಿದ್ದರು. ಭಕ್ತಾನಂದಕರನಾದ ಶ್ರೀ ಗುರುವಿನ ಚರಣಗಳ ಧ್ಯಾನದಲ್ಲಿ ನಾಮಧಾರಕನು ತಲ್ಲೀನನಾಗಿದ್ದನು. ಅವನು ದಾರಿ ನಡೆದ ದಣಿವು ಕಳೆದುಕೊಳ್ಳುವುದಕ್ಕಾಗಿ ಪಕ್ಕದ ಒಂದು ಮರದಡಿಯಲ್ಲಿ ಆಶ್ರಯಿಸಿದನು. ಮನದಲ್ಲಿ ಶ್ರೀ ಗುರುವನ್ನು ಚಿಂತಿಸುತ್ತಾ ಕ್ಷಣ ಹೊತ್ತು ಮಲಗಿರಲು ಕನಸಿನಲ್ಲಿ ಕೃಪಾನಿಧಿಯಾದ ಅನಂತನು ಮೈದೂರಿದನು. ಅವನು ಜಟಾಧಾರಿಯೂ ಭಸ್ಮಲೇಪಿತನು, ಹುಲಿದೊಗಲು ಹೊದೆದವನು, ಪೀತಾಂಬರವನ್ನುಟ್ಟವನೂ ಆಗಿದ್ದನು. ಆ ಯೋಗೀಶ್ವರನು ಬಂದು ಹತ್ತಿರ ಕುಳಿತನು. ತನ್ನ ಹಣೆಗೆ ಭಸ್ಮವನ್ನು ಹಚ್ಚಿದನು. ಅಷ್ಟಲ್ಲದೆ ಅಭಯದ ಆಶ್ವಾಸನೆ ನೀಡಿ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟನು. ನಿದ್ರೆಯಲ್ಲಿ ಇಷ್ಟೆಲ್ಲವನ್ನು ಕಂಡು ನಾಮಾಂಕಿತನು ತಟ್ಟನೆ ಎಚ್ಚೆತ್ತನು. 4 ದಿಕ್ಕುಗಳನ್ನು ನೋಡಿ ಆಗ ತಾನು ಕಂಡ ಕನಸನ್ನು ನೆನೆದು ಅಚ್ಚರಿಗೊಂಡನು. ನಿದ್ರೆಯಲ್ಲಿ ನೋಡಿದ ದಿವ್ಯವಾದ ಮೂರ್ತಿಯನ್ನೇ ಮನದಲ್ಲಿ ಧ್ಯಾನಿಸುತ್ತಾ ಮರದಡಿಯಿಂದ ಎದ್ದು ಮುಂದೆ ಹೊರಟನು. ದಾರಿ ನಡೆಯುತ್ತಾ ತುಸು ದೂರ ಹೋಗುವಷ್ಟರಲ್ಲಿ ಕನಸಿನಲ್ಲಿ ಕಂಡಂತಹ ಯೋಗೀಶ್ವರನೇ ಎದುರಾಗಿ ಬರುತ್ತಿದ್ದನು. ನಾಮಧಾರಕನು ಯೋಗೀಶನನ್ನು ನೋಡಿ ಸಾಷ್ಟಾಂಗವೆರಗಿದನು. ಉದ್ಧರಿಸು ಉದ್ಧರಿಸು ಎಂದು ದೈನ್ಯ ಮುದ್ರೆಯಿಂದ ಕರುಣೆಯನ್ನು ಬೇಡಿದನು. ಯೋಗಾಧೀಶನೇ, ನಿನಗೆ ಜಯ ಜಯಕಾರವು. ಕೃಪಾನಿಧಿಯೇ, ಸಿದ್ಧ ಮುನಿಯೇ, ಅಜ್ಞಾನವೆಂಬ ಕತ್ತಲೆಯನ್ನು ನಾಶಗೊಳಿಸಲು ನೀನೇ ಜ್ಯೋತಿ ಪ್ರಕಾಶನು. ನಿನ್ನ ದರ್ಶನದಿಂದ ನನ್ನ ಪಾಪದೋಷಗಳೆಲ್ಲ ನಿಶ್ಶೇಷವಾಗಿ ನಾಶವಾದವು. ಸ್ವಾಮಿ, ನಮ್ಮನ್ನು ಉದ್ಧರಿಸುವುದಾಗಿಯೇ ನೀನು ಇಲ್ಲಿಗೆ ಬಂದೆ. ಈ ದಿನ ಭಕ್ತನ ಸಲುವಾಗಿ ಎಲ್ಲಿಂದ ಬರೋಣಾಯಿತು? ಮುನಿಯೇ, ನಿಮ್ಮ ಹೆಸರೇನು? ನಿಮ್ಮ ವಾಸಸ್ಥಳವು ಅದೆಲ್ಲಿ? ತಿಳಿಸುವುದಾಗಬೇಕು ಎಂದು ಪ್ರಾರ್ಥಿಸಿದನು. ಸಿದ್ಧಮುನಿಯು, ನಾವು ಯೋಗಿಗಳು ಭೂಲೋಕ ಸ್ವರ್ಗ ಲೋಕಗಳೆರಡರಲ್ಲೂ ತೀರ್ಥಯಾತ್ರೆಗಾಗಿ ಸಂಚರಿಸುವೆವು. ನೃಸಿಂಹ ಸರಸ್ವತಿ ಎಂದು ಜಗತ್ತಿನಲ್ಲಿ ವಿಖ್ಯಾತರಾದವರು ನನ್ನ ಗುರುಗಳು. ಅಮರಜಾ ಸಂಗಮವೆನಿಸಿದ ಭೀಮಾ ತೀರದಲ್ಲಿ ಗಾಣಗಾಪುರವೆಂಬ ಗ್ರಾಮವಿದೆ. ಆ ನನ್ನ ಗುರು ನೃಸಿಂಹ ಸರಸ್ವತಿ ಎನ್ನುವವರು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರೈಮೂರ್ತಿಯ ಅವತಾರವಾಗಿರುವರು. ಈ ತ್ರೈಮೂರ್ತಿಯ ಅವತಾರವೇ ಜಗತ್ತಿನಲ್ಲಿ ಭಕ್ತರ ಉದ್ಧಾರಕ್ಕಾಗಿಯೇ ಆಗಿದೆ. ಯೋಗಾಭ್ಯಾಸಿಗಳು ಈ ಭವಸಾಗರವನ್ನು ದಾಟಲು ಅವರನ್ನು ಯಾವಾಗಲೂ ಧ್ಯಾನಿಸುವರು. ಇಂತಹ ಕೃಪಾಸಾಗರನಾದ ನಮ್ಮ ಗುರುದೇವನು ಭಕ್ತಜನರಿಗೆ ಯಾವಾಗಲೂ ವರವನ್ನು ಕೊಡುವನು. ಎಲ್ಲ ಸಿರಿಸೌಖ್ಯದ ಆನಂದವನ್ನು ದಯಪಾಲಿಸುವನು. ಆತನ ಭಕ್ತರಿಗೆ ದೈನ್ಯವೆಂಬುದು ಗೊತ್ತಿಲ್ಲ. ಅವರು ಅಖಂಡ ಲಕ್ಷ್ಮಿಯಿಂದ ಪರಿಪೂರ್ಣರು. ಧನ, ಗೋದಾನ, ಧ್ಯಾನ ಮೊದಲಾಗಿ ಅಷ್ಟೈಶ್ವರ್ಯದಲ್ಲಿ ಬಾಳುವರು. ನಾಮಧಾರಕನು ಸಿದ್ಧಮುನಿಯ ಮುಖದಿಂದ ಹೊರಟ ಗುರುಮಹಿಮೆಯನ್ನು ಕೇಳಿ ವಿನಂತಿಸಿದನು. ಸ್ವಾಮಿ, ನಾನು ಯಾವಾಗಲೂ ಆ ಶ್ರೀಗುರು ಯತಿರಾಜರ ಧ್ಯಾನದಲ್ಲಿ ಇರುವೆ. ಸಿದ್ಧ ಯತಿಗಳೇ ನೀವು ಹೇಳಿದಂತೆ ಆತನ ಕೀರ್ತಿಯು ಹೊಗಳಲ್ಪಡುವುದು. ನಮ್ಮ ಮನೆತನದಲ್ಲಿ ವಂಶ ಪರಂಪರೆಯಾಗಿ ಆತನ ಭಕ್ತಿಯು ಸಾಗುತ್ತಾ ಬಂದಿದೆ. ಆದಾಗ್ಯೂ ನಮಗೆ ದೈನ್ಯ ತಾಪಗಳು ತಪ್ಪಲಿಲ್ಲವಲ್ಲ. ನೀನು ನಮ್ಮ ಉದ್ಧಾರಕನೆಂದೇ ನನಗೆ ಭೇಟಿಯಾದಿ. ಸ್ವಾಮಿ, ನನಗುಂಟಾದ ಸಂಶಯವನ್ನು ಪರಿಹಾರ ಮಾಡಬೇಕು. ಸಿದ್ಧಮುನಿಯು, ಕೇಳು ಶಿಷ್ಯನೇ, ಜಟಾಧಾರಿಯೇ, ಗುರುಕೃಪೆಯು ಚಿಕ್ಕ ದೊಡ್ಡವರೆನ್ನದೆ ಎಲ್ಲರ ಮೇಲೂ ಸರಿಯಾಗಿ ಇರುವುದು. ಆತನು ಭಕ್ತವತ್ಸಲನು. ಗುರುಕೃಪೆಯನ್ನು ಹೊಂದಿದವನಿಗೆ ದೈನ್ಯವು ಅದೆಂತು ತೋರುವುದು? ಎಲ್ಲ ದೇವತೆಗಳು ಆತನಿಗೆ ವಶರಾಗುವರು. ಅವನು ಕಲಿಯುಗದ ಭಯಂಕರ ನಾದಕಾಲನನ್ನು ಗೆದ್ದವನು. ಇಂತಹ ಮಹಿಮೆಯುಳ್ಳ ವಸ್ತುವನ್ನು ಪೂಜಿಸಿ ದೈನ್ಯ ವೃತ್ತಿಯನ್ನು ಹೇಳುವಿ. ಅಂದ ಮೇಲೆ ನಿನ್ನಲ್ಲಿ ದೃಢ ನಿಶ್ಚಯವಿಲ್ಲ ಎಂದಾಯಿತು. ಅದಕ್ಕಾಗಿಯೇ ನೀನು ಕಷ್ಟವನ್ನು ಭೋಗಿಸುತ್ತಿರುವಿ. ಶ್ರೀ ಗುರುವು ತ್ರಯಮೂರ್ತಿ ಎಂದು ನಿಶ್ಚಿತವಾಗಿ ನಂಬಬೇಕು. ಎಲ್ಲ ಮನೋಬಯಕೆಗಳನ್ನು ಪೂರ್ಣ ಮಾಡಬಲ್ಲನೆಂದು ಒಂದೇ ಮನದಿಂದ ಭಜಿಸಬೇಕು. ಒಂದು ಸಮಯ ಹರಿಯಾಗಲಿ ಹರನಾಗಲಿ ಸಿಟ್ಟಾದಾಗ್ಯೂ ಶ್ರೀಗುರುವು ನಿರ್ಧಾರವಾಗಿ ತನ್ನ ಭಕ್ತರನ್ನು ಕಾಪಾಡುವನು. ಆದರೆ ಗುರುವೇ, ತಾನೇ ಮಾನವನೊಬ್ಬ ಮೇಲೆ ಕೋಪಿಸಿದರೆ ಶಂಕರನಾಗಲಿ ವಿಷ್ಣುವಾಗಲಿ ಕಾಯಲರಿಯರೆಂದು ನಿಶ್ಚಯಿತವಾಗಿ ತಿಳಿ. ಸಿದ್ಧಮುನಿಯ ಮುಖದಿಂದ ಗುರುಕೃಪೆಯ ಮಹಿಮೆಯನ್ನು ಕೇಳಿ ನಾಮಧಾರಕನು ಭಕ್ತಿಭಾವನೆಯಿಂದ ಆತನ ಚರಣಕ್ಕೆ ಎರಗಿ ಕೈಮುಗಿದು ವಿನಂತಿಸಿದನು. ಸ್ವಾಮಿ, ತಾವು ಹೀಗೆ ಹೇಳುವಿರಿ. ಅದರಿಂದ ನನ್ನ ಚಿತ್ತದಲ್ಲಿ ಒಂದು ಸಂಶಯ ಉಂಟಾಗಿದೆ. ತ್ರಿಮೂರ್ತಿಗಳೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಇವರು ಗುರುರೂಪದಲ್ಲಿ ಅವತರಿಸುವುದೇಕೆ?
ಮತ್ತು ವಿಷ್ಣುರುದ್ರರು ಕೋಪಿಸಿದಾಗ್ಯೂ ಗುರುವು ನಿಶ್ಚಿತವಾಗಿ ರಕ್ಷಿಸಬಲ್ಲನೆಂದು ಗುರುವು ಕೋಪಿಸಿದರೆ ಯಾರು ಕಾಯಲರಿಯರೆಂದು ನೀವು ಹೇಳಿದಿರಿ. ಈ ನುಡಿಗಳು ಯಾರವು? ಯಾವ ಶಾಸ್ತ್ರ ಪುರಾಣಗಳಲ್ಲಿ ಬರೆಯಲಾಗಿದೆ? ನನ್ನ ಮನಸ್ಸು ಗುರುವಿನ ಬಗೆಗೆ ದೃಢವಾಗುವಂತೆ ಸಂಶಯವನ್ನು ದೂರ ಮಾಡಬೇಕು. ನಾಮಕರಣಿಯು ಸಿದ್ಧಯೋಗಿಯನ್ನು ವಂದಿಸಿ ಈ ವಿಧದ ಸಂಶಯದ ಪ್ರಶ್ನೆ ಕೇಳಿದನು. ಅದಕ್ಕೆ ಕೃಪಾನಿಧಿ ಯೋಗಿಯು ಸಂತುಷ್ಟ ಮನಸ್ಕನಾಗಿ ಹೇಳತೊಡಗಿದನು. ಶಿಷ್ಯೋತ್ತಮನೇ, ನೀನು ನಮ್ಮನ್ನು ಕುರಿತು ಮಾಡಿದ ಪ್ರಶ್ನೆಗಳಿಗೆ ವೇದವಾಕ್ಯಗಳ ಸಾಕ್ಷಿಯಿಂದ ಉತ್ತರಿಸುವೆ. ಏಕಾಗ್ರ ಚಿತ್ತದಿಂದ ಕೇಳು. ಮೊದಲು ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹೊರಟವು. ವಿಖ್ಯಾತವಾದ 18 ಪುರಾಣಗಳು ಹುಟ್ಟಿದವು. ಆ 18ರಲ್ಲಿ ಪ್ರಸಿದ್ಧ ಬ್ರಹ್ಮವಾಕ್ಯವಿದೆ. ಬ್ರಹ್ಮವೈವರ್ತ ಎಂಬ ಪುರಾಣವು ತ್ರಿಭುವನಗಳಲ್ಲೂ ಪ್ರಖ್ಯಾತವಾದುದು. ವಿಷ್ಣುಮೂರ್ತಿಯಾದ ನಾರಾಯಣನು ದ್ವಾಪರಯುಗದ ಕೊನೆಗೆ ವ್ಯಾಸನಾದನು. ಅವನೇ ಈ ಪೃಥ್ವಿತಲದ ಮೇಲೆ ಬ್ರಹ್ಮವಾಕ್ಯವನ್ನು ವಿಸ್ತಾರಗೊಳಿಸಿದನು. ಆ ವ್ಯಾಸನಿಂದ ಎಲ್ಲ ಋಷಿಗಳು ಕೇಳಿದರು. ಆ ಕಥೆಯನ್ನೇ ವಿಸ್ತರಿಸಿ ಹೇಳುವೆನು ಕೇಳು. ಒಂದು ಸಮಯ ಕಲಿಯುಗವು ಒಳ್ಳೆಯ ಹರ್ಷದಿಂದ ಚತುರ್ಮುಖ ಬ್ರಹ್ಮನನ್ನು ಪ್ರಶ್ನಿಸಲು ಬ್ರಹ್ಮದೇವನು ಗುರುಮಹಿಮೆಯನ್ನು ವಿಸ್ತಾರವಾಗಿ ಹೇಳಿದನು. ಹೀಗೆಂದು ಹೇಳಿದೊಡನೆ ನಾಮಕರಣಿಯು ಮತ್ತೆ ಸಿದ್ಧನನ್ನು ನಮಿಸಿ ಭಕ್ತಿ ಭಾವನೆಯಿಂದ ಕೈಮುಗಿದು ವಿನಂತಿಸಿದನು. ಸಿದ್ಧ ಯೋಗೀಶ್ವರನೇ, ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯವಾದವನೇ, ಭವಸಾಗರದಿಂದ ಉದ್ಧರಿಸುವ ದಯಾಸಿಂಧುವು ನೀನು ಭೆಟ್ಟಿಯಾದಿ. ಬ್ರಹ್ಮದೇವನು ಕಲಿಪುರುಷನಿಗೆ ಗುರುಮಹಿಮೆಯನ್ನು ಅದಾವ ಕಾರಣದಿಂದ ಹೇಳಿದನು? ಸ್ವಾಮಿಯೇ, ಅದನ್ನು ಆದ್ಯಂತ ವಿಸ್ತಾರವಾಗಿ ನಿರೂಪಿಸುವುದಾಗಬೇಕು. ನಾಮಧಾರಕನ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಸಿದ್ಧಮುನಿಯು, ನಾಮಧಾರಕ ಶಿಷ್ಯನೇ, ಏಕಚಿತ್ತದಿಂದ ಕೇಳು. ಹಿಂದೆ ಮಹಾಪ್ರಳಯವಾದಾಗ ಆದಿನಾರಾಯಣನು ನಿಶ್ಚಿಂತತೆಯಿಂದ ಕಲ್ಪ ಸಮುದ್ರದಲ್ಲಿ ಆಲದೆಲೆಯೊಂದರ ಮೇಲೆ ಮಲಗಿದ್ದನು. ಅವ್ಯಕ್ತ ಮೂರ್ತಿಯಾದ ಆತನಿಗೆ ಪುನಃ ಸೃಷ್ಟಿಯನ್ನು ಹುಟ್ಟಿಸಬೇಕೆಂಬ ಚೇತನೆಯು ಬುದ್ಧಿಯಲ್ಲುಂಟಾಯಿತು. ಸೃಷ್ಟಿಯನ್ನು ರಚಿಸುವುದೇ ಪ್ರಪಂಚ. ಪ್ರಪಂಚವನ್ನುಂಟು ಮಾಡಬೇಕೆಂದು ಮನದಲ್ಲಿ ಬರಲು ಆಗ ಆ ಕಾರಣದಿಂದ ಆದಿಪುರುಷನು ಜಾಗೃತನಾದನು. ಜಾಗೃತನಾಗಿ ಬುದ್ಧಿಯಲ್ಲಿ ಚೇತನೆಯುಂಟಾಗಿರಲು ಹೊಕ್ಕಳದಿಂದ ಕಮಲವು ಹುಟ್ಟಿಕೊಂಡಿತು. ಅದಕ್ಕೆ 3 ಲೋಕಗಳ ರಚನಾಗ್ರಹವೆಂದು ಅನ್ನಬಹುದು. ಅದರ ನಡುವೆ ಬ್ರಹ್ಮದೇವನು ಮೈದೋರಿ ಕುತೂಹಲದಿಂದ 4 ದಿಕ್ಕುಗಳನ್ನು ನೋಡಹತ್ತಲು ಆತನಿಗೆ 4 ಮುಖಗಳು ಉಂಟಾದವು. ಆ ಕಾಲಕ್ಕೆ ಬ್ರಹ್ಮನು ಯಾರೂ ಬೇರೊಬ್ಬರ ಕಾಣದಿರಲು ಎಲ್ಲರಿಗಿಂತ ತಾನೇ ಬಲವಂತನು, ನನಗಿಂತ ಹೆಚ್ಚಿನ ಬಲವಂತರು ಯಾರೂ ಇಲ್ಲ ಎಂದು ಅನ್ನತೊಡಗಿದನು. ಬ್ರಹ್ಮನ ಅಹಂಕಾರವನ್ನು ಕಂಡು ಶ್ರೀಮನ್ನಾರಾಯಣನು ನಗಹತ್ತಿದನು. ಅಲ್ಲದೆ ನಾನು ವಿಷ್ಣುವು, ನನ್ನನ್ನು ಭಜಿಸು ಎಂದು ಗಂಭೀರ ವಚನವನ್ನಾಡಿದನು. ಆಗ ಬ್ರಹ್ಮನು ಕೆಳಗೆ ನೋಡಲು ಸರ್ವವ್ಯಾಪಿಯಾದ ಮಹಾವಿಷ್ಣುವು ಆತನ ಕಣ್ಣಿಗೆ ಬಿದ್ದನು. ಕೂಡಲೇ ಹರ್ಷದಿಂದ ಆತನಿಗೆ ವಂದಿಸಿ ಬಹುಕಾಲದವರೆಗೆ ಹಲವು ವಿಧವಾಗಿ ಸ್ತುತಿಸಿದನು. ಬಹುಕಾಲದ ಸ್ತೋತ್ರದಿಂದ ಸಂತುಷ್ಟನಾದ ನಾರಾಯಣನು ಆಗ ತೀರಾ ಕಠಿಣವಾದ ನಿರೋಪವನ್ನು ಕೊಟ್ಟನು. ಅಂದರೆ ಸೃಷ್ಟಿಯ ರಚನೆ ಮಾಡೆಂದು ಆಜ್ಞಾಪಿಸಿದನು. ಬ್ರಹ್ಮನು ನಮ್ರತೆಯಿಂದ ವಿಷ್ಣುವಿಗೆ, ಸೃಷ್ಟಿ ಮಾಡುವ ವಿಷಯದಲ್ಲಿ ನಾನು ಏನನ್ನೂ ಅರಿಯೆ, ಆ ರೀತಿಯನ್ನು ಒಮ್ಮೆಯೂ ಕಂಡವನಲ್ಲ. ಅಂದ ಬಳಿಕ ಸೃಷ್ಟಿಯನ್ನು ಹೇಗೆ ಮಾಡಲಿ ಎಂದನು. ಬ್ರಹ್ಮನಲ್ಲಿ ಮೊದಲು ತನ್ನಂತಹ ಬಲವಂತರಿಲ್ಲವೆಂದು ಅಹಂಕಾರವಿತ್ತು. ಈಗ ಅದು ನಾಶವಾಯಿತು. ಸೃಷ್ಟಿ ರಚನೆಗಾಗಿ ತಂದೆಯ ಆಜ್ಞೆ, ರಚನೆಯ ಆಜ್ಞೆಯ ಬಗ್ಗೆ ಚಿಂತೆ. ಹೀಗಾಗಿ ಬ್ರಹ್ಮನು ದೀರ್ಘ ವಿಚಾರಕ್ಕೊಳಗಾದನು. ಬ್ರಹ್ಮನ ಅಹಂಕಾರ ಶೂನ್ಯ ವಚನಗಳನ್ನು ಕೇಳಿ ಮಹಾವಿಷ್ಣುವು, ಈ ವೇದಗಳುಂಟು, ಇವನ್ನು ತಕೋ ಎಂದು ವೇದಗಳನ್ನು ಕೊಟ್ಟನು. ಮತ್ತು ಸೃಷ್ಟಿ ರಚನೆಯ ವಿಚಾರವು ವೇದದಲ್ಲಿ ಸಾಗ್ರವಾಗಿದೆ. ಅದರಂತೆಯೇ ನೀನು ಸ್ಥಿರವಾಗಿ ರಚಿಸಿ ಪ್ರಕಾಶಗೊಳಿಸು. ವೇದಗಳು ಅನಾದಿಯಾಗಿವೆ. ಅವುಗಳಲ್ಲಿ ಸೃಷ್ಟಿಯ ಲಕ್ಷಣ ಹೇಳಿದೆ. ಗುರು ಕಾಣಲು ಕನ್ನಡಿ ಇದ್ದಂತೆ ಸೃಷ್ಟಿ ರಚನೆ ವೇದಗಳು. ಬ್ರಹ್ಮನೇ, ಅಹರ್ನಿಶವಾಗಿ ಈ ವೇದ ಮಾರ್ಗದಿಂದ ಸೃಷ್ಟಿಯ ರಚನೆ ಮಾಡು ಎಂದು ಋಷಿಕೇಶಿಯು ಹೇಳಿದನು. ಬ್ರಹ್ಮನು ರಚಿಸತೊಡಗಿದನು. ಸ್ಥಾವರ ಜಂಗಮಗಳಲ್ಲಿ ಸ್ವೇದಜಗಿ, ಅಡಂಜ, ಜಾರಜ ಮತ್ತು ಉದ್ದಿಜಗಳೆಂಬ ವಿವಿಧ ಪ್ರಜರನ್ನು ಅನುಕ್ರಮವಾಗಿ ಸೃಷ್ಟಿಸಿದನು. ಶ್ರೀ ವಿಷ್ಣುವಿನ ನಿರೂಪದಿಂದ ಬ್ರಹ್ಮನು ಸ್ವರ್ಗ, ಮೃತ್ಯು, ಪಾತಾಳಗಳೆಂಬ ತ್ರಿಜಗವನ್ನು ಸೃಷ್ಟಿಸಿದನು. ಅದರಂತೆ ಸೃಷ್ಟಿಕ್ರಮಣವೆಂದು ವ್ಯಾಸರು ಹೇಳಿದ್ದಾಗಿದೆ. ಸಿದ್ಧರು ನಾಮಧಾರಕ ಶಿಷ್ಯನಿಗೆ ಹೇಳಿದುದೇನೆಂದರೆ, ವ್ಯಾಸರೆಂಬ ವೇದೋನಾರಾಯಣರು ವಿಖ್ಯಾತವಾದ 18 ಪುರಾಣಗಳನ್ನು ವಿಸ್ತರಿಸಿದರು. ಅವುಗಳಲ್ಲಿ ಬ್ರಹ್ಮವೈವರ್ತ ಪುರಾಣವು ಪ್ರಖ್ಯಾತವಾದುದು. ಸೂತ ಪುರಾಣಿಕರು ಋಷೀಶ್ವರನಿಗೆ ಹೇಳಿರುವಂತೆಯೇ ನಾನು ನಿನಗೆ ಹೇಳುವೆ. ಆ ಕಾಲಕ್ಕೆ
ಬ್ರಹ್ಮನು ನಿರ್ಗುಣ ಬ್ರಹ್ಮೋಪಾಸಕರಾದ ಸನಕಾದಿ ಮಹರ್ಷಿಗಳನ್ನು, ಸಗುಣ ಬ್ರಹ್ಮೋಪಾಸಕರಾದ ಮರೀಚಿ ಮೊದಲಾದವರನ್ನು ಹುಟ್ಟಿಸಿದನು. ಅನಂತರ ಬ್ರಹ್ಮನು ದೇವ ದೈತ್ಯರುಗಳನ್ನು ಹುಟ್ಟಿಸಿದನು. ಈ ಕಥೆ ಕೇಳಲು ವಿಸ್ತಾರವಾಗಿದೆ. ಆದಾಗ್ಯೂ ಶಿಷ್ಯೋತ್ತಮನೇ ಕೇಳು. ಕೃತ, ತ್ರೇತ, ದ್ವಾಪರಯುಗ, ಅನಂತರ ಕಲಿಯುಗ ಹೀಗೆ 4 ಯುಗ ಹುಟ್ಟಿಸಿ ಅನಂತರ ಪ್ರತ್ಯೇಕವಾಗಿ ಒಂದೊಂದಕ್ಕೆ ಭೂಮಿಯ ಮೇಲೆ ಪ್ರವರ್ತಿಸಲು ಆಜ್ಞಾಪಿಸಿದನು. ಕೃತಯುಗವನ್ನು ಕರೆದು ನೀನು ಭೂಮಿಗೆ ಹೋಗಿ ಪ್ರಕಾಶಮಾನನಾಗು ಎಂದು ವಿಧಿಸಿದನು. ಬ್ರಹ್ಮನ ವಚನವನ್ನು ಕೇಳಿ ಆನಂದಭರಿತವಾದ ಕೃತಯುಗವು ಭೂಮಿಗೆ ಬರುವಂತಾಯಿತು. ಅದರ ಲಕ್ಷಣಗಳನ್ನು ಹೇಳುವೆ. ಶ್ರೋತೃಗಳು ಒಮ್ಮನದಿಂದ ಕೇಳಬೇಕು. ಆತನು ಸತ್ಯಶೀಲನು, ಜ್ಞಾನ ವೈರಾಗ್ಯ ಸಂಪನ್ನನು ಇರುವನು. ಜನಿವಾರವೇ ಆತನ ಮುಖ್ಯಾಭರಣವು. ರುದ್ರಾಕ್ಷಮಾಲೆಯು ಮತ್ತು ರುದ್ರಾಕ್ಷಿಯ ಕೈಂಕಣಗಳು ಆತನಿಗೆ. ಈ ರೂಪದ ಸತ್ಯಯುಗವು ಬ್ರಹ್ಮನಿಗೆ ಕೇಳಿದನು. ನೀವು ನನಗೆ ಭೂಮಿಯ ಮೇಲೆ ಪ್ರಕಾಶವಾಗುವ ಕುರಿತು ಆಜ್ಞೆ ಕೊಡಿಸಿರಿ. ಆದರೆ ನಾನು ಭೂಮಿಗೆ ಹೇಗೆ ಹೋಗಲಿ? ಭೂಲೋಕದ ಜನರು ಅಸತ್ಯವಾದಿಗಳು, ಪರನಿಂದಾಪರರು, ಪರಾಪವಾದ ನಿರತರು, ಕೃತಜ್ಞರು ಆಗಿರುವರು. ಅದು ನನಗೆ ಸಹಿಸಲು ಅಸಾಧ್ಯ. ಅಲ್ಲಿಯೇ ನಾನು ಹೇಗೆ ವರ್ತಿಸಲಿ? ಸತ್ಯಯುಗದ ವಚನವನ್ನು ಕೇಳಿ ಬ್ರಹ್ಮನು ನಿರೂಪಿಸಿದ್ದೇನೆಂದರೆ, ನಿನ್ನ ಸತ್ವಗುಣ ಪ್ರಭಾವವು ಭೂಮಿಯ ಮೇಲೆ ದೀರ್ಘಕಾಲ ಇರಲಾರದು. ಇದರಲ್ಲಿ ನೀನು ನಿರಾಶನಾಗಬೇಡ. ಬೇಗನೆ ಬೇರೆ ಯುಗವನ್ನು ಕಳಿಸುವೆ. ಆವರೆಗೆ ನೀನು ಸತ್ವಗುಣದ ಮೇಲೆ ಅವಧಾನವನ್ನಿಟ್ಟುಕೊಂಡು ಇರು ಎಂದು ಭೂಮಿಗೆ ಕಳುಹಿಸಿದನು. ಅಂತೂ ಕೆಲಕಾಲ ವರ್ತಿಸುತ್ತಿರಲು ಸತ್ಯಯುಗದ ಅವಧಿ ಮುಗಿಯಿತು. ಆಗ ಬ್ರಹ್ಮನು ತ್ರೇತಾಯುಗವನ್ನು ಕರೆದು ವಿವೇಕದಿಂದ ನೀರೋಪ ಕೊಟ್ಟು ಕಳುಹಿಸಿದನು. ತ್ರೇತಾಯುಗದ ಲಕ್ಷಣವು ಶಿಷ್ಯನೇ ಹೇಳುವೆ ಕೇಳು. ಈ ಯುಗಪುರುಷನು ಸ್ಥೂಲ ಶರೀರವುಳ್ಳವನಾಗಿ ಕೈಯಲ್ಲಿ ಯಜ್ಞ ಸಾಮಗ್ರಿಗಳನ್ನು ಹಿಡಿದಿರುವನು. ಇದೇ ಕಾರಣದಿಂದಾಗಿ ತ್ರೇತಾಯುಗದಲ್ಲಿ ಎಲ್ಲರೂ ಯಜ್ಞ ಮಾಡುವರು. ಧರ್ಮಶಾಸ್ತ್ರಕ್ಕೆ ಘನತೆಯನ್ನಿತ್ತು ಬ್ರಾಹ್ಮಣರಿಗೆ ಕರ್ಮ ಮಾರ್ಗವು ಮುಖ್ಯವಾಗಿತ್ತು. ಕೈಯಲ್ಲಿ ಎತ್ತು ಹಿಡಿದು ಯಾವಾಗಲೂ ಧರ್ಮ ಪ್ರವರ್ತಕರಾದ ಯುಗವು ನೀರೋಪವನ್ನು ಪಡೆದು ಹರ್ಷದಿಂದ ಭೂಮಿಯ ಮೇಲೆ ಹೋಯಿತು. ಅನಂತರ ಬ್ರಹ್ಮನು ದ್ವಾಪರಯುಗಕ್ಕೆ ಭೂಮಿಗೆ ಹೋಗಲು ಹರ್ಷದಿಂದ ನಿರೂಪಿಸಿದನು. ಆ ಯುಗಪುರುಷನ ರೂಪವನ್ನು ಹೇಳುವೆ. ಶ್ರೋತೃಗಳು ಏಕಚಿತ್ತದಿಂದ ಕೇಳಬೇಕು. ದ್ವಾಪರಯುಗದ ಒಂದು ಕೈಯಲ್ಲಿ ಖಡ್ಗ, ಖಟ್ವಾಂಗಗಳು, ಇನ್ನೊಂದು ಕೈಯಲ್ಲಿ ಧನುಷ್ಯ ಬಾಣಗಳು ಇರುವವು. ಉಗ್ರ, ಶಾಂತಿ, ದಯ, ನಿಷ್ಠುರತೆಗಳು ಎಂಬ ಪರಸ್ಪರ ವಿರುದ್ಧವಿರುವ ಎರಡೂ ಬಗೆಯ ಗುಣಗಳು ಇರುವವು. ಪುಣ್ಯ ಪಾಪಗಳು ಸಮಪ್ರಮಾಣವುಳ್ಳವಾಗಿರುವಂಥದ್ದು. ಇಂತಹ ದ್ವಾಪರವು ಬ್ರಹ್ಮನ ಅಪ್ಪಣೆ ಪಡೆಕೊಂಡು ಕೌತುಕದಿಂದ ತಾನು ಭೂಮಿಗೆ ಬಂದಿತು. ದ್ವಾಪರಯುಗದ ಅವಧಿಯು ಮುಗಿದ ಮೇಲೆ ಬ್ರಹ್ಮನು ಕಲಿಯುಗವನ್ನು ಕುರಿತು, ನೀನು ತೀವ್ರವಾಗಿ ಭೂಮಿಯ ಮೇಲೆ ಹೋಗಬೇಕು ಎಂದು ಹೇಳಿದನು. ಕಲಿಯುಗದ ಲಕ್ಷಣವನ್ನು ಬ್ರಹ್ಮನು ಕರೆದಾಗ ಆತನ ಎದುರಿಗೆ ಹೇಗೆ ಹೋದನೆಂಬುದು ಕೇಳಿರಿ. ಅಂತಃಕರಣದಲ್ಲಿ ವಿಚಾರಹೀನನು, ಪಿಶಾಚಿಯಂತ ಮುಖವುಳ್ಳವನು ಆಗಿ ಮೋರೆ ಕೆಳಗೆ ಮಾಡಿಕೊಂಡು ಅಲ್ಲಲ್ಲಿಗೆ ಬೀಳುವನು. ತಾನು ಕ್ರೂರನೂ ವೈರಾಗ್ಯಶೂನ್ಯನೂ ಆಗಿ ಸಂಗಡ ಜಗಳ ದ್ವೇಷಗಳನ್ನು ತಕ್ಕೊಂಡು ಎಡಗೈಯಲ್ಲಿ ಶಿಷ್ಣವನ್ನು ಹಿಡಿದುಕೊಂಡು ಬ್ರಹ್ಮನ ಎದುರಿಗೆ ಬರುತ್ತಾ ಬಲಗೈಯಿಂದ ನಾಲಿಗೆ ಹಿಡಿದುಕೊಂಡು ಅತಿ ಪ್ರೀತಿಯಿಂದ ಕುಣಿಯುತ್ತಾ ಪುಣ್ಯ ಪಾಪಗಳಿಂದ ಕೂಡಿದ ದೋಷೋತ್ತರಗಳಿಂದ ಸ್ತುತಿಸುತ್ತಾ ಅಣುಕಿಸುವುದು, ಅಳುವುದು, ನಗುವುದು, ನಾಲಗೆ ಮತ್ತು ಮೋರೆಯನ್ನು ಸೊಟ್ಟ ಮಾಡಿಕೊಂಡು ಬ್ರಹ್ಮನ ಮುಂದೆ ನಿಂತು ಏನಪ್ಪಣೆ ಎಂದಿತು. ಅದರ ವಿಚಿತ್ರ ನಡತೆ, ಅಸಹ್ಯ ರೂಪಗಳನ್ನು ಕಂಡು ಬ್ರಹ್ಮನು ಬಹಳವಾಗಿ ನಕ್ಕು, ಲಿಂಗ ಮತ್ತು ನಾಲಗೆಗಳನ್ನೇಕೆ ಹಿಡಿದಿರುವೆ ಎಂದು ಒಳ್ಳೆ ವಿನೋದದಿಂದ ಕೇಳಿದನು. ಅದಕ್ಕೆ ಕಲಿಯುಗವು, ನಾನು ಇವೆರಡರ ಬಲದಿಂದಲೇನೇ ಎಲ್ಲ ಜನರನ್ನು ಗೆಲ್ಲುವೆ. ಲಿಂಗ ಮತ್ತು ನಾಲಿಗೆಗಳನ್ನು ಕಾಯ್ದುಕೊಳ್ಳುವವರಿಗೆ ಮಾತ್ರ ಸೋಲುವೆ. ಬ್ರಹ್ಮದೇವನೇ, ಈ ಕಾರಣದಿಂದಾಗಿ ನಾನು ಲಿಂಗ ನಾಲಿಗೆಗಳನ್ನು ಹಿಡಿದು ಕುಣಿಯುವೆ. ನಾನು ಎಲ್ಲಿಯೂ ಹೋದಾಗ್ಯೂ ಸ್ವಭಾವದಂತೆ ಯಾರಿಗೂ ಅಂಜಲಾರೆ. ಈ ಬಗೆಯಾಗಿ ಕಲಿಯು ಆಡಿದ ನುಡಿಗಳನ್ನು ಕೇಳಿ ಬ್ರಹ್ಮನು, ನೀನು ಭೂಮಿಯ ಮೇಲೆ ಹೋಗಿ ನಿನ್ನ ಗುಣಗಳನ್ನು ಪ್ರಕಾಶಿಸು ಎಂದನು. ಆಗ ಕಲಿಯು ಬ್ರಹ್ಮನಿಗೆ, ನನ್ನನ್ನು ಭೂಮಿಗೆ ಕಳುಹುವಿ. ಆದರೆ ಸ್ವಾಮಿಯೇ, ಇನ್ನೂ ನನ್ನ ಗುಣಗಳನ್ನು ಎಂಥವಿರುವುದೆಂಬುದನ್ನು ಕೇಳು ಎಂದು ಹೇಳತೊಡಗಿದನು. ಧರ್ಮವನ್ನು ನಾಶ ಮಾಡುವ ಸ್ವಭಾವವು ನನ್ನದು. ನಾನು ಸ್ವೇಚ್ಛಾಚಾರಿಯು. ನಾನು ಆನಂದವಿಲ್ಲದವನು. ನಿದ್ರೆ ಮತ್ತು ಕಲಹಗಳು ಇವೆರಡೂ ನನ್ನ ಪ್ರಾಣಗಳು. ಪರರ ದ್ರವ್ಯವನ್ನು ಅಪಹರಿಸುವವನು, ಪರಸ್ತ್ರೀಯಲ್ಲಿ ರಮಾರಮಣನಾಗುವವನು ಇವರು ನನ್ನ ಬಂಧುಗಳು. ಪಕ್ಷಪಾತ, ಮತ್ಸರ, ಡಂಬಗಳುಳ್ಳವರು ನನ್ನ ಜೀವನ್ಮಿತ್ರರು. ಬಕಪಕ್ಷಿಗಳಂತೆ ಡಾಂಬಿಕರಾದ ಸನ್ಯಾಸಿಗಳು ನನ್ನ ಪ್ರಾಣಗಳಾಗಿರುವವರು. ಪರವಂಚನೆಯಿಂದ ಹೊಟ್ಟೆಗೆ ಪೋಷಣಾರ್ಥವಾಗಿ ದೊರಕಿಸುವವರು ಅವರೇ ನನ್ನ ಜೀವನ ಗೆಳೆಯರು. ಇನ್ನುಳಿದ ಪುಣ್ಯ ಪುರುಷರೇ ನನ್ನ ವೈರಿಗಳು ಎಂದು ಬ್ರಹ್ಮನಿಗೆ ಹೇಳಿದನು. ಆಗ ಬ್ರಹ್ಮನು ಕಲಿಯನ್ನು ಕುರಿತು,
ನಿನಗೆ ಕೆಲವು ಉಪದೇಶದ ಮಾತುಗಳನ್ನು ಹೇಳುವೆನು. ನಿನ್ನ ಯುಗದಲ್ಲಿ ಜನರಿಗೆ ಆಯುಷ್ಯವು ತೀರಾ ಸ್ವಲ್ಪ, ಅಂದರೆ 100 ಮಾತ್ರ. ನಿನ್ನ ಪೂರ್ವ ಯುಗಗಳಲ್ಲಿ ಆಯುಷ್ಯವು ಕ್ರಮದಿಂದ ಹೆಚ್ಚಾಗಿತ್ತು. ಅದಕ್ಕಾಗಿ ಅವರು ಎಷ್ಟೋ ದಿವಸಗಳವರೆಗೆ ತಪಸ್ಸು ಅನುಷ್ಠಾನಗಳನ್ನು ಮಾಡುತ್ತಲಿದ್ದರು. ಬಹುದಿನಗಳವರೆಗೆ ಮಾಡಿದಾಗ ಮಾತ್ರ ಅವರಿಗೆ ಸದ್ಗತಿಯುಂಟಾಗುತ್ತಿತ್ತು. ಅವರಿಗೆ ಆಯುಷ್ಯವು ಭೂಮಿಯಲ್ಲಿ ಅಖಂಡವಾಗಿರೋಣಾದ್ದರಿಂದ ಭೂಮಿಯಲ್ಲಿ ಬಹುದಿನಗಳವರೆಗೆ ಕಷ್ಟಪಡುತ್ತಿದ್ದರು. ಈಗ ಕಲಿಯುಗದಲ್ಲಿ ಹಾಗಿಲ್ಲ. ಮಾನವನ ಆಯುಷ್ಯವು ಸ್ವಲ್ಪ. ಅದರಲ್ಲಿಯೇ ತಪಾನುಷ್ಠಾನಗಳನ್ನು ಮಾಡಿದರೆ ಶೀಘ್ರವಾಗಿಯೇ ಪರಮಾರ್ಥವನ್ನು ಹೊಂದುವರು. ಕಲಿಯೇ, ಯಾರು ಬ್ರಹ್ಮಜ್ಞಾನಿಗಳಾಗಿರುವರೋ, ತಿಳಿದು ಪುಣ್ಯ ಕರ್ಮಗಳನ್ನು ಮಾಡುವರೋ ಅವರಿಗೆ ನೀನು ಸಹಾಯಕನಾಗಿ ವರ್ತಿಸು ಎಂದು ಬ್ರಹ್ಮನು ಹೇಳಿದನು. ಬ್ರಹ್ಮನ ಮಾತುಗಳನ್ನು ಕೇಳಿ ಕಲಿಯು ಆತನಿಗೆ ವಂದಿಸಿ, ಸ್ವಾಮಿಗಳು ಹೇಳಿದ ಜನರೇ ಹಗೆಗಳಾಗಿರುವರು. ಇಂತಹ ಹಗೆಗಳಿರುವ ಭೂಮಿಗೆ ನಾನು ಅದೆಂತು ಹೋಗಲಿ? ಕೇಳಿದ ಮಾತ್ರಕ್ಕೆ ನನಗೆ ಭಯ ಉಂಟಾಗಿರುವುದು. ಅಂದ ಮೇಲೆ ಅವರನ್ನು ಹೇಗೆ ನೋಡಲಿ? 500 ಅಂದರೆ 500 ಭೂಮಂಡಲದಲ್ಲಿ ಭರತಖಂಡದೊಳಗಡೆ ಪುಣ್ಯವು ಲೆಕ್ಕಕ್ಕೆ ಮೀರಿದೆ. ಅಲ್ಲಿಗೆ ಹೋದೊಡನೆ ನಾನು ವೈರಿಗಳಿಂದ ಹತನಾಗಬೇಕಾಗುವುದು. ಹೇಗೆ ಹೋಗಲಿ ಎಂದು ನುಡಿದನು. ಕಲಿಯ ಆಡಿದ ಮಾತುಗಳನ್ನು ನುಡಿಗಳನ್ನು ಕೇಳಿ ಬ್ರಹ್ಮನು ನಗುತ್ತಾ, ನೀನು ಕಾಲಾತ್ಮನಲ್ಲಿ ಕೂಡಿಕೊಂಡು ಭೂಮಿಗೆ ಹೋಗು. ಕಾಲಾತ್ಮಕನ ಗುಣವೆಂದರೆ ಮಾನವನಲ್ಲಿರುವ ಧರ್ಮಬುದ್ಧಿಯನ್ನು ನಾಶಗೊಳಿಸುವುದು ಆಗಿದೆ. ಎಂತಹ ಪುಣ್ಯಾತ್ಮನ ಅಂತಃಕರಣದಲ್ಲಾದರೂ ಪಾಪದ ವಿಷಯಗಳಿಗಾಗಿ ಬುದ್ಧಿ ಉಂಟಾಗುವುದು. ಕಲಿಯು ಬ್ರಹ್ಮನಿಗೆ ಅಂದದ್ದು, ಸ್ವಾಮಿ, ನನ್ನ ಹಗೆಗಳು ಭೂಮಂಡಲದಲ್ಲಿ ಹೇಗೆ ವಾಸಿಸುವರೆಂಬುದನ್ನು ಹೇಳುವೆನು ಕೇಳು. ಯಾವಾಗಲೂ ಶಿವಹರಿ ಎಂದು ಧ್ಯಾನಿಸುವ ಜನರು, ಧರ್ಮನಿರತರಾದ ಮನುಷ್ಯರು ನನಗೆ ಬಹಳ ಉಪದ್ರವವನ್ನು ಉಂಟು ಮಾಡುವರು. ನನ್ನನ್ನು ಕಂಡರೆ ಅವರಿಗೆ ಕೃಪೆಯೇ ಉಂಟಾಗುವುದಿಲ್ಲ. ಇನ್ನೂ ಹಲವರು ನನ್ನ ವೈರಿಗಳಾಗಿರುವವರು. ಅವರೆಂದರೆ ಭಾಗೀರಥಿ ತೀರದಲ್ಲಿ ವಾಸಿಸುವವರು, ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದಾನ ಧರ್ಮಗಳನ್ನು ಮಾಡುವವರು, ಕಾಲ್ನಡಿಗೆಯಿಂದ ತೀರ್ಥಾಟನೆ ಮಾಡುವವರು, ಪುರಾಣ ಪುಣ್ಯ ಕಥೆಗಳನ್ನು ಕೇಳುವವರು, ತ್ಯಾಗ ಬುದ್ಧಿಯಿಂದ ಯಾವಾಗಲೂ ಧ್ಯಾನ ಮಾಡುವವರು, ಇವರೆಲ್ಲರೂ ನನ್ನ ವೈರಿಗಳೆಂದು ತಿಳಿ. ಇವರಲ್ಲದೆ ಯಾವಾಗಲೂ ಶಾಂತ ಮನಸ್ಕರಾಗಿರುವವರು, ದಂಭಕ್ಕಾಗಿ ಅಲ್ಲದೆ ಸ್ವಾಭಾವಿಕವಾಗಿ ಪುಣ್ಯ ಕಾರ್ಯಗಳನ್ನು ಮಾಡುವವರು, ಇಂಥವರನ್ನು ಕಂಡೊಡನೆ ನನಗೆ ಭಯ ಉಂಟಾಗುವುದು. ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನಿರಿಸಿ ಜಪಾನುಷ್ಠಾನ ಮಾಡುವವರನ್ನು ಕಂಡೊಡನೆ ನನ್ನ ಪ್ರಾಣವೇ ಹಾರಿ ಹೋಗುವುದು. ಮಾಯೆಯ ಪಾಶಕ್ಕೆ ಒಳಗಾಗಿ ಹೆಂಡಿರು ಮಕ್ಕಳನ್ನು ಪ್ರೀತಿಸುವವರ ಮೇಲೆ ನನ್ನ ಪ್ರೀತಿ ಬಹಳ. ಅವರು ನನಗೆ ಹೆಚ್ಚಾಗಿ ಬೇಕಾದವರು. ವೇದಶಾಸ್ತ್ರಗಳನ್ನು ರೂಪಿಸುವವರು, ಹರಿಹರರಲ್ಲಿ ಭೇದವೆಣಿಸುವವರು ಅಥವಾ ಶಿವ ವಿಷ್ಣು ದೇವತೆಗಳನ್ನು ನಿಂದಿಸುವವರು ನನಗೆ ಪರಮ ಆಪ್ತರೆಂದು ತಿಳಿ. ಜಿತೇಂದ್ರಿಯರಾಗಿರುವವರು, ಯಾವಾಗಲೂ ಹರಿಹರರನ್ನು ಭಜಿಸುವವರು, ರಾಗದ್ವೇಷಗಳಿಲ್ಲದ ಜ್ಞಾನಿಗಳು, ಇವರನ್ನು ಕಂಡರೆ ನನಗೆ ಭಯ. ಬ್ರಹ್ಮದೇವನು ಕಲಿಯುಗಕ್ಕೆ, ನಿನ್ನ ಪ್ರಕಾಶವು ಅದ್ಭುತವು. ಅದರಿಂದ ನೀನು ಭೂಮಿಗೆ ಹೋದೊಡನೆ ಜನರೆಲ್ಲ ನಿನ್ನ ಬಯಕೆಯಂತೆ ನಡೆದುಕೊಳ್ಳುವರು. ಅಪ್ಪಿತಪ್ಪಿ ಯಾವನೊಬ್ಬನು ಪುಣ್ಯವಂತನಾಗಬಹುದು. ಅವನಿಗೆ ನೀನು ಸಹಾಯಕನಾಗಿ ವರ್ತಿಸು ಎಂದು ಹೇಳಿದನು. ಬ್ರಹ್ಮನ ವಚನವನ್ನು ಕೇಳಿ ಕಲಿಯು ಕೈಯನ್ನು ಸಂಪುಟದಂತೆ ಜೋಡಿಸಿ ಕೈಮುಗಿದು ಮತ್ತೆ ಹೇಳತೊಡಗಿದನು. ದೇವ, ದುಷ್ಟ ಸ್ವಭಾವವನಾದ ನಾನು ಧರ್ಮಕ್ಕೆ ಹೇಗೆ ಸಹಾಯಕನಾಗಲಿ? ಇದಕ್ಕೆ ಉಪಾಯವನ್ನು ಹೇಳು. ನಾನು ಯಾವ ವಿಧದಿಂದ ವರ್ತಿಸಬೇಕು? ಕಲಿರಾಯನ ಪ್ರಶ್ನೆಗಳಿಂದ ಬ್ರಹ್ಮನು ಅತಿಶಯವಾಗಿ ನಕ್ಕನು. ಅಲ್ಲದೆ ಕಲಿಯು ವರ್ತಿಸುವ ಉಪಾಯವನ್ನು ಸವಿಸ್ತಾರವಾಗಿ ಹೇಳತೊಡಗಿದನು. ಬ್ರಹ್ಮ, ಕಾಲ ಹಾಗೂ ಕದನ ಇವೆರಡು ನಿರ್ಗುಣ ಸ್ವರೂಪದಿಂದ ನನಗೆ ಸಹಾಯಕವಾಗಿ ನಡೆದುಕೊಳ್ಳುವವು. ಮತ್ತು ಅವೇ ನಿನಗೆ ದಾರಿ ತೋರುವು. ನಿರ್ಮಲವಾಗಿರುವ ಜನರೇ ನಿನ್ನ ವೈರಿಗಳೆಂದು ತಿಳಿ. ಮಲಮೂತ್ರಗಳಿಂದ ಮೈಗೆ ಹೊಲಸುಳ್ಳವರು ನಿನಗೆ ಇಷ್ಟರು ಎಂದು ತಿಳಿ. ಇದೇ ಕಾರಣದಿಂದ ಪಾಪ ಪುಣ್ಯಗಳು ಒಂದಕ್ಕೊಂದು ವಿರುದ್ಧವಾಗಿದೆ. ಹೆಚ್ಚು ಪುಣ್ಯವನ್ನು ಪಡೆದವರು ನಿನ್ನನ್ನು ಗೆಲ್ಲುವರು. ಪುಣ್ಯ ರಾಶಿಯನ್ನು ಪಡೆಯುವವರು ತೀರಾ ಕ್ವಚಿತ್ತರಾಗಿರುವುದರಿಂದ ಅವರಷ್ಟೇ ನಿನ್ನನ್ನು ಗೆಲ್ಲುವರು. ಹೊರತು ಉಳಿದವರೆಲ್ಲ ಬಹುಜನರು ನಿನಗೆ ವಶರಾಗುವರು. ವಿವೇಕಿಯಾದ ಯಾವನೊಬ್ಬ ಮನುಷ್ಯನು ನಿನ್ನ ಬಾಧೆಯನ್ನು ಪೂರ್ಣ ತಡೆಕೊಳ್ಳುವರು. ನಿನ್ನ ಭಯಂಕರ ಬಾಧೆಯನ್ನು ತಡೆದವನು ನಿನಗೆ ವಶರಾಗತಕ್ಕವರೇ. ಯಾರು ನಿನ್ನ ಕ್ರೂರತೆಯನ್ನು ತಡೆದುಕೊಳ್ಳುವರೋ ಅವರೇ ಈಶ್ವರನಲ್ಲಿ ಐಕ್ಯತೆ ಹೊಂದುವರು. ಬ್ರಹ್ಮದೇವನ ಮಾತು ಕೇಳಿ ಕಲಿಪುರುಷನು, ಸ್ವಾಮಿ, ಸಾಧುಗಳ ಅಂತಃಕರಣವು ಹೇಗಿರುವುದು? ಅದರ ಚಿಹ್ನೆ ಏನು ಎಂದು ಹೇಳಬೇಕು ಎಂದು ಕೇಳಿದನು. ಆಗ ಬ್ರಹ್ಮನು, ಕಲಿಯೇ, ನಾನು ಹೇಳುವುದನ್ನು ಒಮ್ಮನದಿಂದ ಕೇಳು. ಶ್ರೋತೃಗಳೆಲ್ಲ ಕೇಳಬೇಕೆಂದು ಸಿದ್ಧನು ಶಿಷ್ಯನಿಗೆ ಹೇಳಿದನು. ಅಂತಃಕರಣದಲ್ಲಿ ಧೈರ್ಯವನ್ನು ತಳೆದು ಶುದ್ಧ ಬುದ್ಧಿಯಿಂದ ವರ್ತಿಸುವವರಿಗೂ ಲೋಭವಿಲ್ಲದ ಮನುಷ್ಯರಿಗೂ ಎಂದೂ ದೋಷವು ತಟ್ಟುವುದಿಲ್ಲ. ಯಾವ ಜನರು ಹರಿಹರರನ್ನು ಭಜಿಸುವರೋ ಅಥವಾ ಕಾಶಿ ಕ್ಷೇತ್ರದಲ್ಲಿ ವಾಸವಾಗಿರುವರೋ
ಅಥವಾ ನಿರಂತರವೂ ಗುರುಗಳ ಸೇವೆ ಮಾಡುವರೋ ಅವರಿಗೆ ನಿನ್ನ ದೋಷ ತಟ್ಟಲಾರದು. ತಾಯಿ ತಂದೆಗಳ ಸೇವೆ ಮಾಡುವವರು ಅಥವಾ ಒಂದು ಬ್ರಾಹ್ಮಣರನ್ನು ಸೇವಿಸುವವರು ಮತ್ತು ಗಾಯತ್ರಿ ಮಂತ್ರವನ್ನು ಜಪಿಸುವವರು, ಕಪಿಲೆ ಆಕಳನ್ನು ಭಜಿಸುವವರು ನಿನ್ನ ದೋಷಕ್ಕೆ ಎಡೆಯಾಗುವರು. ಶಿವೋಪಾಸಕನನ್ನು, ವಿಷ್ಣುವಿನ ಉಪಾಸಕನನ್ನು ಮತ್ತು ದಿನಾಲೂ ತುಳಸಿಯ ಸೇವೆ ಮಾಡುವವನನ್ನು ಬಾಧಿಸಕೂಡದೆಂದು ನನ್ನ ಆಜ್ಞೆಯುಂಟು. ಅದರಂತೆ ಗುರುಸೇವಕನಿಗೂ ಪುರಾಣ ಶ್ರವಣ ಅಂದರೆ ನಿತ್ಯವೂ ಪುರಾಣ ಶ್ರವಣ ಮಾಡುವವನಿಗೂ ಎಲ್ಲವನ್ನೂ ಸಾಧಿಸುವಂಥ ಧರ್ಮಾಸಕ್ತನಿಗೂ ನೀನು ಬಾಧೆಯನ್ನುಂಟು ಮಾಡಕೂಡದು. ಶಾಸ್ತ್ರ ಪಾರಾಯಣರು, ವಂಶ ಪರಂಪರೆಯಾಗಿ ಗುರುಸೇವಕರಾಗಿರುವವರು, 2 ಸುಕೃತಿಗಳು, ಅವರನ್ನು ವಿವೇಕದಿಂದ ಧರ್ಮ ಮಾಡುವವರನ್ನು ನೀನು ಬಾಧಿಸಲಾಗದು. ಹೀಗೆಂದು ಬ್ರಹ್ಮನು ಕಲಿಪುರುಷನಿಗೆ ಕಠೋರವಾದ ಆಜ್ಞೆಯನ್ನಿತ್ತನು. ಕಲಿಯು ಬ್ರಹ್ಮನಿಗೆ ಪ್ರಶ್ನೆ ಮಾಡಿದನು, ಸ್ವಾಮಿ, ಗುರು ಎಂಬ ಶಬ್ದದ ತಾತ್ಪರ್ಯವೇನು? ಗುರುವೆಂದರೆ ಯಾರು? ಆತನ ಸ್ವರೂಪವೇನು? ನನಗಾಗಿ ವಿಸ್ತರಿಸಬೇಕು. ಕಲಿಯು ಜಿಜ್ಞಾಸಾವೃತ್ತಿಯನ್ನು ಕಂಡು ಬ್ರಹ್ಮನು ಸಂತೋಷಿತನಾಗಿ ಗುರುಮಹಿಮೆಯನ್ನು ಹೇಳತೊಡಗಿದನು. ಗುರು ಶಬ್ದದೊಳಗಿನ ಗಕಾರವೆಂದರೆ ಸಿದ್ಧಿಯನ್ನು ಕೊಡತಕ್ಕದ್ದು. ರೇಫವು ಪಾಪವನ್ನು ದಹಿಸುವುದು. ಉಕಾರವು ವಿಷ್ಣುವಿನ ಅವ್ಯಕ್ತ ಸ್ವರೂಪವನ್ನು ಬೋಧಿಸುವುದು. ಹೀಗೆ ಬ್ರಹ್ಮ, ರುದ್ರ, ಶ್ರೀಗುರು ನಿಶ್ಚಿತವಾಗಿ ತ್ರಿಯಾತ್ಮಕನಾಗಿ ಶ್ರೀ ಗುರುಶ್ರೇಷ್ಠನು ಸತ್ಯನೂ ಆಗಿರುವನು. ಗಣೇಶೋ ವಾಗ್ನಿನಾಯುಕ್ತೋ ವಿಷ್ಣುನಾಚ ಸಮನ್ವಿತಃ ವರ್ಣದ್ವಯಾತ್ಮಕೋ ಮಂತ್ರಶ್ಚತುರ್ವರ್ಗಃ ಫಲಪ್ರದಃ. 2 ಅಕ್ಷರದ ಗುರು ಎಂಬ ಮಂತ್ರವು ಗಣೇಶ, ಅಗ್ನಿ ಮತ್ತು ವಿಷ್ಣು ನಾಮದಿಂದ ಕೂಡಿ 4 ಬಗೆಯ ಫಲವನ್ನು ಕೊಡುವುದು. ಗಣೇಶನಿಗೆ ಗುರುವೆನ್ನುವರು, ಅದರಂತೆ ಅಗ್ನಿಯು ಮತ್ತು ಅದೇ ವಿಧವಾಗಿ ವಿಷ್ಣುವನ್ನು ತಿಳಿ. ಗುರುಶಬ್ದವು ಇಷ್ಟು ಕಡೆಗೆ ವರ್ತಿಸುವುದು: ಗುರುಪಿತ, ಗುರುರ್ಮಾತಾ, ಗುರುದೇವ, ಪರಃ ಶಿವಃ. ಶಿವರುಷ್ಟೇ ಗುರುಸ್ತ್ರಾತ, ಗುರೌರುಷ್ಟೇನ ಕಶ್ಚನ. ಗುರುವು ತಂದೆಯು, ಗುರುವು ತಾಯಿಯು ಮತ್ತು ಆ ಗುರುವೇ ಪರಮಶಿವನು, ಶ್ರೇಷ್ಠನಾದ ಶಿವನು. ಶಿವನು ಸಿಟ್ಟಾಗುತ್ತಿರಲು ಗುರುವು ಕಾಯುವನು, ಆದರೆ ಗುರುವು ಸಿಟ್ಟಾದರೆ ಕಾಯಲು ಯಾವ ದೈವತ್ವವೂ ಸಮರ್ಥನಿಲ್ಲ. ಗುರುವು ತಂದೆಯು, ಗುರುವು ತಾಯಿಯು, ಗುರುವೇ ನಿಶ್ಚಿತನಾಗಿ ಶಂಕರನು. ಒಂದು ಸಮಯ ಈಶ್ವರನು ಕೋಪಿಸಿದರೆ ಗುರುವು ಕಾಯುವನು. ಯಾವನೊಬ್ಬನ ಮೇಲೆ ಗುರುವು ಸಿಟ್ಟಾದರೆ ಈಶ್ವರನು ಕಾಯಲು ಅಸಮರ್ಥನು. ಆದರೆ ಅವನನ್ನು ಈಶ್ವರನು ಒಂದು ವೇಳೆ ಕೋಪಿಸಿದರೆ ಶ್ರೀ ಗುರುವು ನಿಶ್ಚಿತವಾಗಿ ಕಾಯುವನು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ತತ್ವಂ ತಸ್ಮಾತ್ ಗುರುಮುಪಾಶ್ರಯೇತ್. ಗುರುವು ಬ್ರಹ್ಮನು, ಗುರುವು ವಿಷ್ಣುವು, ಗುರುವೇ ಮಹೇಶ್ವರ ದೇವನು ಮತ್ತು ಗುರುವೇ ಪ್ರತ್ಯಕ್ಷ, ಎಲ್ಲಕ್ಕೂ ಹೆಚ್ಚಿನ ತತ್ವರೂಪನು. ಆದ್ದರಿಂದ ಇಹಪರ ಕಲ್ಯಾಣಕ್ಕಾಗಿ ಗುರುವನ್ನು ಆಶ್ರಯಿಸಬೇಕು. ಗುರುವು ಬ್ರಹ್ಮನೆಂದು ಸತ್ಯವಾಗಿ ತಿಳಿ. ಅವನೇ ರುದ್ರ ಮಹಾವಿಷ್ಣುವು. ಗುರುವೇ ತತ್ವಕಾರಣನು. ಆದ್ದರಿಂದ ಗುರುವನ್ನು ಆಶ್ರಯಿಸಬೇಕು. ಹರೌ ಪ್ರಸನ್ನೇಪಿ ಚ ವೈಷ್ಣವಾಜನಃ ಸಂಪ್ರಾರ್ಥಯಂತೆ ಗುರುಭಕ್ತಿ ಮವ್ಯಯಾಂ. ಗುರು ಪ್ರಸನ್ನೇ ಜಗತಾಮದೀಶ್ವರಃ ಜನಾರ್ದನಸ್ತುಷ್ಯತಿ ಸರ್ವಸಿದ್ಧಿದಃ. ಹರನು ಪ್ರಸನ್ನನಾಗುತ್ತಿರಲು ವೈಷ್ಣವ ಜನರು ಅವ್ಯಯವಾದ ಗುರುಭಕ್ತಿಯನ್ನು ಹೊಂದುವರು. ಗುರುವು ಪ್ರಸನ್ನನಾಗುತ್ತಿರಲು ಜಗತ್ತಿಗೆ ಅದೀಶ್ವರನು, ಎಲ್ಲ ಸಿದ್ಧಿಗಳನ್ನು ಕೊಡತಕ್ಕವನು ಆದ ಜನಾರ್ದನನು ಸಂತುಷ್ಟನಾಗುವನು. ಈಶ್ವರನು ಪ್ರಸನ್ನನಾದರೆ ಗುರುವನ್ನು ಗುರುತಿಸ ಹಚ್ಚಬಲ್ಲನು. ಗುರುವು ಪ್ರಸನ್ನನಾಗಲು ಈಶ್ವರನು ವಶವಾಗುವನು. ಗುರುಂ ಭಜನ್ ಶಾಸ್ತ್ರ ಮಾರ್ಗಾನ್ ಪ್ರವೇತ್ತಿ ತೀರ್ಥಂ ಮೃತಂ ಯೋಗ ತಪಾದಿ ಧರ್ಮಾನ್ ಆಚಾರ ವರ್ಣಾದಿ ವಿವೇಕ ಯಜ್ಞಾನ್ ಜ್ಞಾನಂ ಪರಂ ಭಕ್ತಿ ವಿರಾಗಯುಕ್ತಂ. ಶ್ರೇಷ್ಠ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಕೂಡಿದ ಗುರುವನ್ನು ಶಾಸ್ತ್ರೋಕ್ತವಾಗಿ ಭಜಿಸಲು ತೀರ್ಥ, ವೃತ, ಯೋಗ, ತಪ ಮೊದಲಾದ ಧರ್ಮಗಳನ್ನು ವರ್ಣೋಚಿತ ಆಚಾರ ವಿಚಾರ ಯಜ್ಞಗಳನ್ನು ಮಾಡಿದ ಫಲ ದೊರಕುವುದು. ಈ ಕಾರಣದಿಂದಾಗಿ ತೀರ್ಥ, ವೃತ, ಯೋಗ, ತಪಸ್ಸನ್ನು ಆಚರಿಸಲು ಜ್ಞಾನ ಕೊಡುವ ಪ್ರಕಾಶರೂಪನೆಂದು ತಿಳಿದು ಶಾಸ್ತ್ರೋಕ್ತವಾಗಿ ಗುರುವನ್ನು ಭಜಿಸಬೇಕು. ಆಚಾರ, ಧರ್ಮ, ವರ್ಣ, ಆಶ್ರಮಗಳಿಗೂ ವಿವೇಕವುಳ್ಳ ಕರ್ಮ ಮಾರ್ಗಕ್ಕೂ ಮತ್ತು ಭಕ್ತಿ ವೈರಾಗ್ಯಗಳುಳ್ಳವರಿಗೂ ಗುರುವೇ ಮಾರ್ಗ ತೋರುವವನು. ಈ ಬಗೆಯಾಗಿ ಬ್ರಹ್ಮನು ಗುರುಮಹಿಮೆಯನ್ನು ವಿಸ್ತರಿಸಿದ ಮೇಲೆ ಅದನ್ನೆಲ್ಲ ಕೇಳಿ ಕಲಿರಾಯನು ಗುರುವಿಗೆ ಕೈಮುಗಿದು, ಸ್ವಾಮಿನ್, ಮನುಷ್ಯ ಮಾತ್ರನಾದ ಗುರುವು ಎಲ್ಲ ದೇವತೆಗಳಿಗೂ ಅದೆಂತೂ ಸಮನಾದನು ಎಂಬುದನ್ನು ಹೇಳಬೇಕು ಎಂದು ಬೇಡಿಕೊಂಡ. ಬ್ರಹ್ಮನು ಕಲಿಯನ್ನು ಕುರಿತು, ಅದನ್ನು ನಿನಗೆ ವಿಸ್ತಾರವಾಗಿ ಹೇಳುವೆ, ಒಮ್ಮನದಿಂದ ಕೇಳು. ಗುರುವಿನ ಹೊರತು ಗತಿಯಿಲ್ಲ. ಗುರುಂ ವಿನಾನ ಶ್ರವಣಂ ಭವೇತ್ ಕಸ್ಯಾಪಿ ಕಸ್ಯಚಿತ್ ವಿನಾ ಕರ್ಣೇನ ಶಾಸ್ತ್ರಸ್ಯ ಶ್ರವಣಂ ತತ್ಕುತೋ ಭವೇತ್. ಗುರುವಿಲ್ಲದೆ ಯಾವನಿಗೂ ಯಾವುದೂ ಶ್ರವಣವು ಆಗಲಾರದು. ಕಿವಿಗಳಲ್ಲದೆ ಶಾಸ್ತ್ರಗಳ ಶ್ರವಣವು ಮನುಷ್ಯನಿಗೆ ಹೇಗಾಗಬೇಕು?
ಗುರುವಿಲ್ಲದೆ ಎಲ್ಲರಿಗೂ ಶ್ರವಣವು ಹೇಗಾಗಬೇಕು? ಶ್ರವಣವಾದರೆ ಮಾತ್ರ ಮನುಷ್ಯನಿಗೆ ಶಾಸ್ತ್ರಗಳು ತಿಳಿಯುವು. ಶಾಸ್ತ್ರಗಳನ್ನು ಕೇಳುವುದರಿಂದ ಮನುಷ್ಯರು ಸಂಸಾರ ಪಾಶದಿಂದ ಮುಕ್ತರಾಗುವರು. ಈ ಕಾರಣದಿಂದ ಗುರುವು ಪ್ರಕಾಶಮಯ ಜ್ಯೋತಿ ಸ್ವರೂಪನೆಂದು ತಿಳಿಯಬೇಕು. ಶ್ರೀ ಗುರುವಿನ ಸೇವೆಯಿಂದ ಎಲ್ಲ ವೃದ್ಧಿ ಸಿದ್ಧಿಗಳು ಉಂಟಾಗುವು. ಈ ಬಗೆಗೆ ಪೂರ್ವಕಾಲದಲ್ಲಿ ವರ್ತಿಸಿದ ಒಂದು ಅಪೂರ್ವ ಕಥೆಯನ್ನು ಹೇಳುವೆ. ಹೀಗೆಂದು ಬ್ರಹ್ಮನು ಆ ಕಥೆಯನ್ನು ಹೇಳತೊಡಗಿದನು. ಬಲುಮುಂಚಿನ ಕಾಲ ಪುಣ್ಯ ಪಾವನ ಎನಿಸಿದ ಗೋದಾವರಿ ನದಿಯ ಅಲ್ಲಿ ದೊಡ್ಡದೊಂದು ಆಶ್ರಮ. ಅಲ್ಲಿ ಅಂಗೀರಸನೆಂಬ ಋಷಿಯು ವಾಸವಾಗಿದ್ದನು. ಆ ಆಶ್ರಮದ ಬಳಿ ದೊಡ್ಡ ದೊಡ್ಡ ಮರಗಳು ದಟ್ಟವಾಗಿ ಬೆಳೆದಿದ್ದವು. ಅದರಲ್ಲಿ ಕಸ್ತೂರಿ ಮೃಗಗಳು ವಾಸವಾಗಿದ್ದವು. ಬ್ರಹ್ಮ ಋಷಿಗಳೇ ಮೊದಲಾಗಿ ಎಷ್ಟೋ ಜನರು ಅಲ್ಲಿ ತಪಸ್ಸನ್ನು ಆಚರಿಸುತ್ತಲಿದ್ದರು. ಅವರಲ್ಲಿ ಪೈಲ ಋಷಿಯ ಮಗನಾದ ವೇದಧರ್ಮ ಎಂಬ ಹೆಸರಿನ ಬ್ರಾಹ್ಮಣನು ಇದ್ದನು. ಅವನಲ್ಲಿ ವೇದಶಾಸ್ತ್ರಗಳನ್ನು ಅಭ್ಯಸಿಸಿರುವ ಶಿಷ್ಯರು ಹಲವಾರು ಜನರಿದ್ದರು. ಅವರಲ್ಲಿ ಗುರುಪರಾಯಣನಾದ ದೀಪಕನೆಂಬ ಹೆಸರಿನ ಒಬ್ಬನು ಪ್ರಸಿದ್ಧ ಶಿಷ್ಯನಿದ್ದನು. ಗುರುಗಳ ಸೇವೆಯನ್ನು ಮಾಡುತ್ತಾ ಆ ಗುರುಪರಾಯಣನಾದ ಶಿಷ್ಯನು ಶಾಸ್ತ್ರ ಪುರಾಣಗಳನ್ನು ಅಭ್ಯಸಿಸಿ ಅವುಗಳಲ್ಲಿ ಒಳ್ಳೆಯ ನಿಪುಣತೆಯನ್ನು ಪಡೆದನು. ಒಂದು ದಿನ ವೇದಧರ್ಮನು ತನ್ನ ಎಲ್ಲ ಶಿಷ್ಯರನ್ನು ಒಡಗೂಡಿ ಗುರುವಿನ ಬಳಿಗೆ ಹೋಗಿ ಒಳ್ಳೆಯ ಸಂತೋಷದಿಂದ ಕೇಳಹತ್ತಿದನು. ಅದನ್ನು ಎಲ್ಲ ಶ್ರೋತೃಗಳು ಕೇಳಬೇಕು. ಗುರು ಶಿಷ್ಯರಿಗೆ, ನನ್ನ ಮೇಲೆ ನಿಮ್ಮೆಲ್ಲರ ಪ್ರೀತಿ ಇದ್ದುದಾದರೆ ನನ್ನ ವಾಕ್ಯವನ್ನು ಕೇಳಬೇಕು ಎಂದು ನುಡಿದನು. ಅದಕ್ಕೆ ಆ ಶಿಷ್ಯರು, ಗುರುಗಳೇ, ನೀವು ನಮ್ಮ ಉದ್ಧಾರಕರು. ಸ್ವಾಮಿ ತಾವು ಅವಾವುದನ್ನು ನಿರೂಪಿಸುವರೋ ಅದನ್ನು ನಾವು ನಿಶ್ಚಿತವಾಗಿ ಅಂಗೀಕರಿಸುವೆವು. ಗುರುವಚನವನ್ನು ಮನ್ನಿಸದ ಶಿಷ್ಯನು ಘೋರವಾದ ರೌರವವೆಂಬ ನರಕದಲ್ಲಿ ಬೀಳುವನು ಮತ್ತು ಅವನು ಅವಿದ್ಯೆ ರೂಪ ಮಾಯಾಸಾಗರದಲ್ಲಿ ಮುಳುಗಿ ಹೋಗುವನು. ಅನಂತರ ಅವನಿಗೆ ಅದಾವಗತಿ, ಅವನು ಯಾವಾಗಲೂ ನರಕದಲ್ಲಿ ಕುದಿಯುವನು. ಗುರುವೇ ತಾರಕರು ಎಂಬ ವಾಕ್ಯವನ್ನು ವೇದ ಪುರಾಣಗಳು ಸಮರ್ಥಿಸಿ ಜಗತ್ತಿಗೆ ಬೀರುತ್ತಲಿವೆ ಎಂದು ನುಡಿದನು. ಶಿಷ್ಯರು ಆಡಿದ ನುಡಿಗಳನ್ನು ಕೇಳಿ ಸಂತೋಷಗೊಂಡ ವೇದಧರ್ಮ ಮುನಿಯು ಸಂದೀಪನನ್ನು ಕರೆದು ಕೇಳಿದನು ಏನೆಂದರೆ, ನನ್ನ ಶಿಷ್ಯರೇ, ಎಲ್ಲರೂ ಕೇಳಿರಿ. ನಮ್ಮ ಪೂರ್ವಜನ್ಮಗಳಲ್ಲಿ ಕಳೆದ ಸಾವಿರಾರು ಜನ್ಮಗಳಲ್ಲಿ ನಾನು ಹಲವಾರು ಮಹಾಪಾತಕಗಳನ್ನು ಮಾಡಿದ್ದೆನು. ಅವು ಸಂಚಿತವಾಗಿದ್ದವು. ಇದುವರೆಗೆ ನಾವು ಮಾಡಿದ ಅನುಷ್ಠಾನಗಳಿಂದ ಅದೆಷ್ಟೋ ಪಾಪಗಳು ತೊಳೆದು ಹೋಗಿವೆ. ಇನ್ನೂ ಕೆಲ ಪಾಪಗಳು ಶೇಷವಾಗಿ ಉಳಿದಿದೆ. ಅವನ್ನು ನಾವು ಭೋಗಿಸಿಯೇ ತೀರಬೇಕು. ಇಲ್ಲವಾದರೆ ಅವು ಬಿಡುವುದಿಲ್ಲ. ತಪೋಬಲದಿಂದ ಅವುಗಳನ್ನು ಉಪೇಕ್ಷಿಸಿ ಬಿಟ್ಟರೆ ಅವು ಹಾಗೆ ಉಳಿದು ಭೋಗಿಸಲು ಮತ್ತೆ ಜನ್ಮ ಹೊಂದಬೇಕಾಗುವುದು. ಮೋಕ್ಷ ಸುಖವನ್ನು ಪಡೆಯಲು ಪ್ರತಿಬಂಧಕವಾಗುವು. ಅದಕ್ಕಾಗಿ ಆ ಘೋರ ಪಾಪಗಳನ್ನು ನಾಶಗೊಳಿಸಬೇಕು. ನಮ್ಮ ದೇಹದಿಂದ ನಾವು ಭೋಗಿಸದೆ ನಮ್ಮ ಪಾಪಗಳು ನಾಶವಾಗಲರಿಯವು. ಈ ಮಾತು ನಿಶ್ಚಿತವು. ಅದಕ್ಕಾಗಿ ನಾವು ಭೋಗಿಸಲೇಬೇಕು. ಈ ಪಾಪಗಳನ್ನು ದೂರ ಮಾಡಿಕೊಳ್ಳಲು ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು. ಅಂದರೆ ಬೇಗನೆ ಪಾಪಫಲವು ದೂರವಾಗುವುದೆಂದು ಎಲ್ಲ ಶಾಸ್ತ್ರಗಳ ಹೇಳಿಕೆಯುಂಟು. ಈ ಕಾರಣದಿಂದ ನಮ್ಮನ್ನು ಕಾಶಿಪಟ್ಟಣಕ್ಕೆ ಕರೆದೊಯ್ಯಬೇಕು. ಅಲ್ಲಿ ನಮ್ಮ ದೇಹದಿಂದ ನಾವು ಪಾಪ ಭೋಗಿಸುವೆವು. ನೀವು ನಮ್ಮನ್ನು ಕಾಯ್ದುಕೊಳ್ಳಬೇಕು. ಆದ್ದರಿಂದ ಶಿಷ್ಯರಾದ ನಿಮ್ಮೆಲ್ಲರಲ್ಲಿ ಸಮರ್ಥರಾದರೂ ಮುಂದೆ ಬಂದು ಈ ಕಾರ್ಯಭಾರವನ್ನು ಬೇಗನೆ ಸ್ವೀಕರಿಸಬೇಕು ಎಂದು ಕೇಳಿದರು. ಈ ಶಿಷ್ಯರಲ್ಲಿ ಒಬ್ಬನು ಸಂದೀಪಕ ಎಂಬ ಹೆಸರಿನವನಿದ್ದನು. ತೀರಾ ವಿವೇಕಿಯಾದವನು ಗುರುಗಳೊಡನೆ ಮಾತನಾಡಿದನು. ಸಂದೀಪಕನು ಗುರುಗಳಿಗೆ, ಶ್ರೀ ಗುರುವೇ, ಪಾಪ ಮಾಡಲು ದೇಹವು ನಾಶವಾಗುವುದು, ದುಃಖ ಸಂಗ್ರಹವಾಗುವುದು, ಬೇಗನೆ ಪರಿಹಾರ ಮಾಡಿಕೊಳ್ಳಬೇಕು ಎನ್ನಲು ಅದಕ್ಕೆ ಗುರು ವೇದಧರ್ಮನು, ಆರೋಗ್ಯವುಳ್ಳ ಶರೀರವಿರುವಾಗ ಬಲವಾದ ಪಾಪಗಳನ್ನು ನಾಶಗೊಳಿಸಬೇಕು. ಇಲ್ಲವಾದರೆ ಆ ಪಾಪಗಳು ವಿಷದಂತೆ ಬೆಳೆಯುತ್ತಾ ಹೋಗುವು. ಪ್ರಸ್ತುತ ನನ್ನ ದೇಹದಿಂದ ತೀರ್ಥ ಪ್ರಾಯಶ್ಚಿತ್ತವನ್ನು ಬೇಗನೆ ಭೋಗಿಸುವೆ. ನಿಶ್ಚಿತನಾಗಿ ಪಾಪಗಳಿಂದ ದೂರವಾಗದೆ ನಮಗೆ ಮೋಕ್ಷವಿಲ್ಲ. ದೇವತೆಗಳು, ಋಷೀಶ್ವರರು ಮತ್ತು ಮನುಷ್ಯಾದಿ ಪ್ರಾಣಿಗಳು ಯಾರೇ ಆಗಲಿ ತಮ್ಮ ಪಾಪಗಳನ್ನು ತಾವು ಭೋಗಿಸದೆ ಅವು ನಾಶವಾಗಲಾರವು ಎಂದು ನುಡಿದನು. ಆಗ ಸಂದೀಪನು ಗುರುಗಳನ್ನು ಕುರಿತು, ಸ್ವಾಮಿ ಗುರುಗಳೇ, ಯಾವ ಬಗೆಯಿಂದಲೂ ಅನುಮಾನಿಸದೆ ನನಗೆ ಆಜ್ಞೆಯಾಗಬೇಕು. ನನ್ನ ಶಕ್ತಿಗೆ ಮೀರಿ ತಮ್ಮ ಸೇವೆ ಮಾಡುವೆ ಹೀಗೆಂದು ವಿನಂತಿಸಿದನು. ವೇದಧರ್ಮನು ಸಂದೀಪನ ಆತುರತೆಯನ್ನು ನುಡಿಯನ್ನು ಕೇಳಿ, ವತ್ಸ, ನಾನು ಗಲಿತ ಕುಷ್ಠವೆಂಬ ರೋಗದಿಂದ ಅಂಗಹೀನನು ಆಗುವನಲ್ಲದೆ ಕುರುಡನು ಹೆಳವನು ಆಗುವೆನು. 21 ವರ್ಷಗಳವರೆಗೆ ನನ್ನನ್ನು ಹಲವು ವಿಧವಾಗಿ ಜೋಕೆ ಮಾಡಿಕೊಳ್ಳಬೇಕಾಗುವುದು. ನಿನ್ನಲ್ಲಿ ಸೇವೆ ಮಾಡುವ ದೃಢ ಮನಸ್ಸು ಇದ್ದುದಾದರೆ ಮಾತ್ರ ಆ ಕರ್ಮವನ್ನು ಕೈಕೊಳ್ಳಬೇಕು ಎನ್ನಲು ಸಂದೀಪನು, ಗುರುವೇ, ನಾನು ಒಳ್ಳೆ ಹರ್ಷದಿಂದ ಕುಷ್ಠರೋಗಿಯಾಗುವೆ. 21 ವರ್ಷಗಳವರೆಗೆ ಕುರುಡನೂ ಆಗುವೆ. ತಮ್ಮ ಪಾಪವನ್ನು ತೊಳೆದು ಬಿಡುವೆ. ನಾನು ತಮ್ಮ ಪಾಪಗಳನ್ನು ನಿಶ್ಚಿತವಾಗಿಯೂ ನಾಶಗೊಳಿಸುವೆ. ಶೀಘ್ರವೇ ಅಪ್ಪಣೆ ಕೊಡಿ. ಗುರುವಿನ ಪಾದಗಳನ್ನು ಗಟ್ಟಿಯಾಗಿ ಮುಟ್ಟಿ ನಮಸ್ಕರಿಸಿದನು. ಶಿಷ್ಯ ಸಂದೀಪನ ನಿರ್ಧಾರದ ನುಡಿಗಳನ್ನು ಕೇಳಿ ಸಂತುಷ್ಟನಾದ ವೇದ ಧರ್ಮಮುನಿಯು ಆತನಿಗೆ ಪಾಪದ ಲಕ್ಷಣಗಳನ್ನೆಲ್ಲ ಸವಿಸ್ತಾರವಾಗಿ ವಿವರಿಸಿದನು.
ಹೇಗೆಂದರೆ, ವತ್ಸ, ನನ್ನ ಕರ್ಮಫಲವನ್ನು ನಾನೇ ಭೋಗಿಸಬೇಕು. ಮಗ, ಶಿಷ್ಯ ಮುಂತಾದ ಪ್ರತಿನಿಧಿಗಳ ಮುಖಾಂತರ ಅದನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನಾನೇ ಭೋಗಿಸದೆ ಅದು ನಾಶವಾಗದು. ಆದ್ದರಿಂದ ನನ್ನ ಪಾಪದ ದುಃಖಗಳನ್ನು ನಾನೇ ಅನುಭವಿಸುವೆನು. ಅಪ್ಪ ದೀಪಕನೇ, ನೀನು ಮಾತ್ರ 21 ವರ್ಷಗಳವರೆಗೆ ಸಂಕಟ ಸ್ಥಿತಿಯಲ್ಲಿದ್ದ ನನ್ನನ್ನು ಸಂರಕ್ಷಿಸಬೇಕು. ದೀಪಕ, ರೋಗಪೀಡಿತರಾದವರಿಗಿಂತ ಆ ರೋಗಿಗಳ ಆರೈಕೆ ಮಾಡುವವರು ಹೆಚ್ಚು ಕಷ್ಟಪಡಬೇಕಾಗುವುದು. ನನಗಿಂತಲೂ ನಿನಗೆ ಹೆಚ್ಚು ಕಷ್ಟವೆಂಬುದನ್ನು ಸ್ಮರಣೆಯಲ್ಲಿರಿಸು. ಈ ಕಾರಣದಿಂದಾಗಿ ನನ್ನ ಪಾಪಗಳನ್ನು ನಾನೇ ಅನುಭವಿಸುವ ನಿರ್ಧಾರ ಮಾಡಿರುವೆ. ನೀನು ನನ್ನನ್ನು ಕಾಶಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗು. ಚೆನ್ನಾಗಿ ಜೋಕೆ ಮಾಡು ಕಂಡೆಯಾ? ಆ ಕಾಶಿ ಪಟ್ಟಣದಲ್ಲಿ ಪಾಪಗಳಿಂದ ಬಿಡುಗಡೆ ಹೊಂದುವೆ ಮತ್ತು ಶಿಷ್ಯೋತ್ತಮನೇ, ನಿನ್ನಿಂದ ಮೋಕ್ಷವನ್ನು ಪಡೆಯುವೆ ಎಂದು ಹೇಳಿದನು. ಆಗ ಸಂದೀಪನು ಗುರುವಿನ ಮನೋಬಯಕೆಯನ್ನರಿತು, ಗುರುವರ್ಯರೇ, ನಾನು ನಿಮ್ಮನ್ನು ಅವಶ್ಯವಾಗಿ ಕಾಶೀಪುರಕ್ಕೆ ಕರೆದೊಯ್ಯುವೆ. 21 ವರ್ಷಗಳವರೆಗೆ ಅಂತರಿಸದೆ ನಿಮ್ಮ ಸೇವೆ ಮಾಡುವೆ. ನನಗೆ ನೀವು ವಿಶ್ವನಾಥನಿಗೆ ಸಮಾನರು ಎಂದು ಭರವಸೆಯನ್ನಿತ್ತನು. ಬ್ರಹ್ಮನು ಕಲಿಪುರುಷನನ್ನು ಕುರಿತು, ಕಲಿಯುಗ, ಸಂದೀಪನು ಅದೆಂತಹ ಶಿಷ್ಯನು ಕಂಡೆಯ? ಗುರುವಿಗೆ ಕುಷ್ಠರೋಗವು ಅಂಟುತ್ತಿರಲು ಹೆದರದೆ ಆತನನ್ನು ಕಾಶಿಪಟ್ಟಣಕ್ಕೆ ಕರೆದೊಯ್ದನು. ಅಲ್ಲಿ ಮಣಿಕರ್ಣಿಕೆಯ ಉತ್ತರ ಬದಿಗೆ ಕುಂಬಳೇಶ್ವರನ ಹತ್ತಿರ ಗುರು ಶಿಷ್ಯರಿಬ್ಬರು ಇರಹತ್ತಿದರು. ಬಳಿಕ ವೇದಧರ್ಮ ಗುರುವು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ವಿಶ್ವೇಶ್ವರನನ್ನು ಪೂಜಿಸಿ ಪೂರ್ವ ಪ್ರಾರಬ್ಧವನ್ನು ಅನುಭವಿಸಲಾರಂಭಿಸಿದನು. ಕುಷ್ಠರೋಗವು ಶರೀರದಲ್ಲಿ ಹೆಚ್ಚಾಗಿ ವ್ಯಾಪಿಸಿತು. ಕುರುಡನೂ ಆದನು. ಅದರಿಂದಾಗಿ ಹೆಚ್ಚಾಗಿ ದುಃಖಪಡುತ್ತಿದ್ದನು. ಸಂದೀಪನು ಅತಿ ಭಕ್ತಿಯಿಂದ ಸೇವೆ ಮಾಡುವನು. ಇರುತ್ತಾ ಮುಂದೆ ಹೋಗುವ ರೋಗವು ಬೆಳೆದು ಗುರುವಿನ ದೇಹವು ಕೀವು, ರಕ್ತ, ಕ್ರಿಮಿಗಳಿಂದ ಕೂಡಿ ಗುರುವು ಸಹಿಸಲಸಾಧ್ಯವಾದ ನೋವಿಗೆ ಗುರಿಯಾದನು. ಅಲ್ಲದೆ ಮಲರೋಗವು ಅಂಟಿತು. ಸಂದೀಪನು ದಿನಾಲೂ ಭಿಕ್ಷೆ ಬೇಡಿ ತಂದು ಅನ್ನವನ್ನು ಗುರುವಿಗೆ ಹಾಕುವನು. ಗುರುವು ವಿಶ್ವನಾಥ ಸ್ವರೂಪನೆಂದು ಏಕೋಭಾವದಿಂದ ಪೂಜೆ ಮಾಡುತ್ತಿದ್ದನು. ರೋಗದಿಂದ ಪೀಡಿತನಾದ ಮನುಷ್ಯನು ಎಂತಹ ಸಜ್ಜನನಾದರೂ ಕ್ರೂರನಾಗುವನು. ಅದೇ ಪ್ರಕಾರ ದ್ವಿಜಶ್ರೇಷ್ಠನ ವ್ಯಾಧಿಯು ಬಲಗೊಂಡ ಮೂಲಕ ಕ್ರೂರನಾದನು. ಒಂದು ದಿನ ಭಿಕ್ಷಾನ್ನವನ್ನು ತಂದು ಶಿಷ್ಯನು ಗುರುವಿನ ಮುಂದಿಟ್ಟನು. ಅದನ್ನು ಕಂಡು ಗುರುವು ಕೋಪಿಸಿಕೊಂಡು ಉಣ್ಣಲಿಲ್ಲ. ಇಂದು ಸ್ವಲ್ಪ ಮಾತ್ರವೇ ತಂದಿರುವೆ ಎಂದು ನುಡಿದು ದುಃಖದಿಂದ ಆ ಅನ್ನವನ್ನೆಲ್ಲ ನೆಲಕ್ಕೆ ಚೆಲ್ಲಿಬಿಟ್ಟನು. 2ನೆಯ ದಿನ ಸಂದೀಪನು ಹೋಗಿ ಬಹಳ ಭಿಕ್ಷೆಯನ್ನು ಬೇಡಿ ತಂದನು. ಆಗಲೂ ಗುರುವು ಮೃಷ್ಟಾನ್ನವನ್ನೇಕೆ ತರಲಿಲ್ಲ ಎಂಬುದಾಗಿ ಸಿಟ್ಟಾದನು. ಹಲವು ವಿಧ ಪಕ್ವಾನ್ನಗಳನ್ನು ಏಕೆ ತರಲೊಲ್ಲೆ, ಹೋಗು ಎಂದು ಕೋಪಿಸಿ ಹೊಡೆಯತೊಡಗಿದನು. ಬಗೆಯ ಕಾಯಿ ಪಲ್ಯ ಬೇಡುವನು. ಅಷ್ಟೆಲ್ಲವನ್ನು ತಂದಾಗ್ಯೂ ಕೆಡಿಸಿ ಬಿಡುವನು. ಸಿಟ್ಟಿನಿಂದ ಹಲವಿಧವಾಗಿ ಬೈಯುವನು. ಒಂದೊಂದು ಸಮಯ ಶಿಷ್ಯನಿಗೆ, ತಾತ, ಶಿಷ್ಯೋತ್ತಮ, ಶಿಖಾಮಣಿ, ಜ್ಞಾನರಾಶಿಯೇ, ನನ್ನ ಸಲುವಾಗಿ ಬಹಳೇ ಕಷ್ಟಪಟ್ಟೆ ಎಂದೆನ್ನುತ್ತಿದ್ದನು. ಅದೇ ಕ್ಷಣಕ್ಕೆ ಮತ್ತೆ ಸಿಟ್ಟಾಗಿ, ಪಾಪಿ, ಕ್ರೂರನೇ, ನೀನು ನನಗೆ ಬಹಳ ವ್ಯಥೆ ಕೊಟ್ಟೀಯಾ? ಆಗಾಗ್ಗೆ ಕೀವು, ಮಾಂಸ, ಮಲಮೂತ್ರಗಳನ್ನು ತೊಳೆಯುವುದಿಲ್ಲ. ನೊಣಗಳು, ಮುಕುರಿ ನನ್ನನ್ನು ತಿನ್ನುತ್ತವೆ. ಸಂದೀಪಕ, ಅವನ್ನು ನೀನು ಕೊಡುವುದಿಲ್ಲ. ಅದೇಕೆ? ಸೇವೆ ಮಾಡಲು ಕಂಕಣಬದ್ಧನಾಗಿರುವೆ, ಆದರೆ ಭಿಕ್ಷೆಯನ್ನು ತರಲು ಒಪ್ಪುವುದಿಲ್ಲ. ಈ ಕಾರಣದಿಂದ ಪಾಪಗಳು ಹೀಗೇ ಇರುವುದೆಂದು ತಿಳಿ. ಅವಾಚ್ಯ ಶಬ್ದವು ನಿರ್ಗುಣ ಪಾಪವೆಂದು ತಿಳಿಯಬೇಕು. ಪಾಪವು ಹೆಚ್ಚಾಗಿದ್ದಲ್ಲಿ ದಾರಿದ್ರ್ಯ ಮತ್ತು ಮಾತ್ಸರ್ಯಗಳು ವಾಸಿಸುವು. ಶುಭಾಶುಭಗಳನ್ನು ಕ್ವಚಿತ್ತಾಗಿಯೂ ಅರಿಯದಿರುವುದು ಪಾಪರೂಪವೆಂದು ತಿಳಿಯಬೇಕು. ಬಡತನ ಉಂಟಾಗುವುದು, ದುಃಖ ಪ್ರಾಪ್ತಿಯಾಗುವುದು, ಅಪಸ್ಮಾರ ರೋಗ, ಮಲರೋಗ ಉಂಟಾಗುವುದು ಅದೇ ಪಾಪರೂಪವೆಂದು ತಿಳಿಯಬೇಕು. ಹಲವಾರು ಅನ್ಯ ರೋಗಗಳಿವೆ, ಆದರೆ ಅವು ಕುಷ್ಠರೋಗದ 16ನೆಯ ಭಾಗಕ್ಕೆ ಕೂಡ ಸರಿಯಾಗಲಾರವು. ಆದ್ದರಿಂದ ವೇದಧರ್ಮ ದ್ವಿಜನು ಈ ವಿಧವಾಗಿ ಕಷ್ಟಪಡುತ್ತಿದ್ದನು. ಇಂತಹ ಗುರುವಿನ ಗುಣದೋಷಗಳನ್ನು ಮನಸ್ಸಿನಲ್ಲಿ ತಾರದೆ ಆ ಶಿಷ್ಯನು ಕಷ್ಟಪಡುತ್ತಿದ್ದನು. ಗುರುವೇ ಈಶ್ವರನೆಂಬ ಭಾವನೆಯಿಂದ ಒಮ್ಮನದಿಂದ ಸೇವೆ ಮಾಡುತ್ತಲೇ ಇದ್ದನು. ಗುರುವು ಸಾಕ್ಷಾತ್ ಈಶ್ವರನು, ನಾರಾಯಣನು ಆಗಿರುವನು ಎಂದು ಆತನ ದೃಢ ಭಾವನೆ. ಅದಕ್ಕಾಗಿ ಗುರುವು ಬೇಡಿ ಬಂದಂತೆ ಪರಿಪೂರ್ಣನಾಗಿ ಅನ್ನವನ್ನು ತಂದುಕೊಡುವನು. ಕಾಶಿಯಂಥ ಪುಣ್ಯಕರವಾದ ಕ್ಷೇತ್ರದಲ್ಲಿ ಇದ್ದಾಗ್ಯೂ ಸಂದೀಪನು ಎಂದೂ ಅಲ್ಲಿಯ ತೀರ್ಥಯಾತ್ರೆ ಮಾಡಿರಲಿಲ್ಲ. ವಿಶ್ವೇಶ್ವರನ ದರ್ಶನ ಪಡೆಯಲಿಲ್ಲ. ಗುರುಸೇವೆಯ ಹೊರತು ಮಾತೇ ಇರಲಿಲ್ಲ. ನ ತೀರ್ಥಯಾತ್ರ ನ ಚ ದೇವಯಾತ್ರ ನ ದೇಹಯಾತ್ರ ನ ಚ ಲೋಕಯಾತ್ರ. ಅಹರ್ನಿಶಂ ಬ್ರಹ್ಮ ಹರೀಶ ಬುದ್ಧ್ಯ ಗುರುಂ ಪ್ರಸನ್ನೋನ ಹಿ ಸೇವ ಮನ್ಯತ್. ಉತ್ತಮನಾದ ಶಿಷ್ಯನಿಗೆ ತೀರ್ಥ ದೇವಯಾತ್ರೆಗಳು, ದೇಹ ಲೋಕಯಾತ್ರೆಗಳು ಅನವಶ್ಯ. ಅವು ಆತನಿಗೆ ಬೇಕಾಗುವುದಿಲ್ಲ. ಅವನು ಯಾವಾಗಲೂ ತನ್ನ ಗುರುವನ್ನು ಬ್ರಹ್ಮ, ಹರಿ, ಈಶ್ವರರೆಂಬ ಬುದ್ಧಿಯಿಂದ ಗುರುಸಿರನಾಗಿರುತ್ತಿದ್ದ. ಗುರುಸೇವೆಯ ಹೊರತು ಆತನ ಅನ್ಯ ಸೇವೆಯನ್ನು ಒಪ್ಪುವುದಿಲ್ಲ. ಆ ಶಿಷ್ಯರನ್ನು ಎಂದೂ ತನ್ನ ದೇಹವನ್ನು ಸಂರಕ್ಷಿಸಿಕೊಳ್ಳಲಿಲ್ಲ.
ಯಾರ ಸಂಗಡನೂ ಮಾತನಾಡದೆ ಗುರುಚರಣದಲ್ಲಿ ಮನಸ್ಸನ್ನು ಲಯಗೊಳಿಸುತ್ತಿದ್ದ. ಈ ವಿಧವಾಗಿ ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ರೂಪದಲ್ಲಿ ನಿರ್ಧರಿಸಿ ಈಗಲೂ ಇರುಳು ಸೇವೆ ಮಾಡುತ್ತಾ ಇದ್ದನು. ಗುರುವರನು ಸಿಟ್ಟಿನಿಂದ ಮನಸ್ಸಿಗೆ ನೋವಾಗುವ ಮಾತುಗಳನ್ನು ಆಡಿದಾಗ್ಯೂ ತನ್ನ ಮನದಲ್ಲಿ ಸಂತೋಷಿತನಾಗಿ ಆತನ ಮನಸ್ಸಿಗೆ ಬೇಕಾದ ಹಾಗೆ ನಡೆದುಕೊಳ್ಳುತ್ತಿದ್ದ. ಹೀಗೆ ಸಂದೀಪನು ಭಕ್ತಿಯಿಂದ ಗುರುಸೇವೆ ಮಾಡುತ್ತಾ ಇರಲು ಸಾಕ್ಷಾತ್ ಪಿನಾಕಪಾಣಿ ಶಂಕರನು ಪ್ರಸನ್ನನಾದನು ಮತ್ತು ಆತನ ಎದುರಿನಲ್ಲಿ ಪ್ರಕಟನಾಗಿ, ನೀನು ಬಯಸುವ ವರವನ್ನು ಬೇಡು ಎಂದನು. ಎಲೋ ಗುರುಭಕ್ತ ದೀಪಕ, ಮಹಾಜ್ಞಾನಿಯಾದ ಕುಲದೀಪಕ, ನಿನ್ನ ಭಕ್ತಿಗೆ ಪೂರ್ಣ ಪ್ರಸನ್ನನಾಗಿರುವೆನು. ಈಗ ಬೇಕಾದುದನ್ನು ಬೇಡಿಕೋ ಎಂದು ಹೇಳಿದನು. ದೀಪಕನು ಈಶ್ವರನನ್ನು ಕುರಿತು, ಮೃತ್ಯುಂಜಯ ವ್ಯೋಮಕೇಶಿಯೇ, ನಾನು ಗುರುವನ್ನು ವಿಚಾರಿಸದೆ ವರವನ್ನು ತೆಗೆದುಕೊಳ್ಳಲಾರೆ ಹೀಗೆಂದು ತನ್ನ ಗುರುವಿನ ಹತ್ತಿರ ಬಂದನು. ಗುರುದೇವ, ವಿಶ್ವನಾಥನು ನಮಗೆ ಪ್ರಸನ್ನನಾಗಿ ವರ ನೀಡಲು ಬಂದಿರುವನು. ತಮ್ಮ ಅನುಜ್ಞೆಯಾದರೆ ತಮ್ಮ ರೋಗವು ಸಂಪೂರ್ಣ ದೂರವಾಗುವ ಕುರಿತು ಬೇಡಿಕೊಳ್ಳುವೆ. ಸದಾಶಿವನೋ ದೊರೆತರೆ ತಮಗೆ ನೆಟ್ಟಗಾದೀತು ಎಂದನು. ಶಿಷ್ಯನ ಮಾತು ಕೇಳಿದೊಡನೆ ಗುರುವು ಸಿಟ್ಟಾಗಿ, ನನ್ನ ವ್ಯಾಧಿಯ ನಿಮಿತ್ತವಾಗಿ ನೀನು ವಿಶ್ವನಾಥನನ್ನು ಪ್ರಾರ್ಥಿಸಬೇಡ. ಭೋಗಿಸದ ಹೊರತು ಪಾತಕಗಳು ಎಂದೂ ನಾಶವಾಗಲಾರವು. ಜನ್ಮಾಂತರದಲ್ಲಿ ಬಾಧಿಸುವುದೆಂದು ಧರ್ಮಶಾಸ್ತ್ರವು ಹೇಳುವುದು. ಮೋಕ್ಷದ ಬಯಕೆಯುಳ್ಳವರು ತಮ್ಮಲ್ಲಿನ ಪಾಪಗಳನ್ನು ಮೊದಲು ನಾಶಗೊಳಿಸಬೇಕು. ಒಂದು ವೇಳೆ ಪಾಪದ ಅಂಶವೂ ಸಹ ಉಳಿದಾಗ್ಯೂ ಅದು ನಿರ್ಗುಣ ಮೋಕ್ಷ ಪ್ರಾಪ್ತಿಗೆ ಅಡ್ಡಿಯಾಗುವುದು ಎಂದು ಗುರುವು ಶಿಷ್ಯನಿಗೆ ಹೇಳಿದನು. ಶಿಷ್ಯನು ಗುರುವಿನ ಅಪ್ಪಣೆಯನ್ನು ಪಡೆದು ವಿಶ್ವನಾಥನ ಬಳಿಗೆ ಹೋದನು. ಹೋಗಿ, ದೇವ, ನೀನು ಕೊಡುವ ವರವು ನನಗೆ ಬೇಕಾಗಿಲ್ಲ, ಗುರುಗಳ ಮನಸ್ಸಿನಲ್ಲಿಯೂ ಇಲ್ಲ, ಆದ್ದರಿಂದ ನಾನು ಹೇಗೆ ತೆಗೆದುಕೊಳ್ಳಲಿ ಎಂದನು. ಸಂದೀಪನ ಸ್ಪಷ್ಟೋಕ್ತಿಗಳಿಂದ ವ್ಯೋಮಕೇಶಿಯಾದ ವಿಶ್ವನಾಥನು ಚಕಿತನಾದನು. ನಿರ್ವಾಣ ಮಂಟಪಕ್ಕೆ ಹೋಗಿ ಎಲ್ಲ ದೇವತೆಗಳನ್ನು ಕರೆಯಿಸಿ ವಿಷ್ಣುವಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಆಗ ವಿಷ್ಣುವು ಶಂಕರನ ಹೇಳಿಕೆಯನ್ನು ಕೇಳಿ ಅಚ್ಚರಿಗೊಂಡು, ಅವರೆಂಥ ಗುರು ಶಿಷ್ಯರು, ಅವರು ಅದೆಲ್ಲಿ ವಾಸಿಸುವರು, ಇದನ್ನೆಲ್ಲ ನನಗೆ ಸ್ಪಷ್ಟವಾಗಿ ತಿಳಿಸು ಎಂದು ಶಂಕರನಿಗೆ ಕೇಳಿದನು. ಶಂಕರನು ವಿಷ್ಣುವಿಗೆ ಹೇಳುತ್ತಾನೆ, ನಾನು ಇಂದು ಒಂದು ಆಶ್ಚರ್ಯವನ್ನೇ ಕಂಡೆನು. ದೀಪಕನೆಂಬವನು ತೀರಾ ಚಿಕ್ಕ ಬಾಲಕನು, ಆದರೆ ಆತನ ಗುರುಭಕ್ತಿಯು ಮಾತ್ರ ಆಶ್ಚರ್ಯಕರವಾಗಿದೆ. ಅದು ಹೇಗೆಂದರೆ, ಗೋದಾವರಿ ತೀರವಾಸಿಯಾದ ವೇದಧರ್ಮನೆಂಬ ತಪಸ್ವಿಯು ಈಗ ಕಾಶಿ ಕ್ಷೇತ್ರದಲ್ಲಿರುವವನು. ಸಂದೀಪನೆಂಬವನು ಆತನ ಶಿಷ್ಯನು. ಅವನು ಹಗಲಿರುಳು ಗುರುಸೇವೆಯಲ್ಲಿ ನಿರತನಾಗಿರುವನು. ಅಂತಹ ನಿರ್ವಾಣ ಸ್ವರೂಪದ ಗುರುಭಕ್ತಿ ಮಾಡಿದವರನ್ನು ಎಲ್ಲೂ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಅವರನ್ನು ಕಂಡು ನನ್ನ ಮನದಲ್ಲಿ ಅತ್ಯಂತ ಪ್ರೀತಿಯುಂಟಾಯಿತು. ಆತನಿಗೆ ಇಚ್ಛಿತ ವರಗಳನ್ನು ಕೊಡಬೇಕೆಂದು ಹೋಗಿದ್ದೆನು, ಆದರೆ ಗುರುವಿನ ಅಪ್ಪಣೆ ಇಲ್ಲವೆಂದು ವರವನ್ನು ಸ್ವೀಕರಿಸಲಿಲ್ಲ. ಹಲವು ಬಗೆಯ ಕಷ್ಟಗಳನ್ನು ಅನುಭವಿಸುತ್ತಾ ಮಹರ್ಷಿಗಳು ಜೀವಮಾನದ ಸಾವಿರಾರು ವರ್ಷಗಳವರೆಗೆ ತಪಸ್ಸು ಮಾಡುವರು, ಯಾವಾಗಲೂ ವರಗಳನ್ನು ಕೇಳುವರು. ಅಂತಹ ತಪಸ್ವಿಗಳಿಗೂ ಯೋಗಿಗಳಿಗೂ ವರವನ್ನು ಕೊಡಲು ಮನಸ್ಸಾಗಲಿಲ್ಲ. ಆದರೆ ಒಲುಮೆಯಿಂದ ನಾವಾಗಿ ವರ ಕೊಡಲು ಹೋದಾಗ್ಯೂ ಆ ದೀಪಕನು ತೆಗೆದುಕೊಳ್ಳಲಿಲ್ಲ. ಆತನು ತನ್ನ ತನುಮನಗಳನ್ನು ಗುರುವಿಗೆ ಅರ್ಪಿಸಿ ಸಂತೋಷದಿಂದ ಸೇವೆ ಮಾಡುತ್ತಾ ಇದ್ದಾನೆ. ಗುರುವೇ ತ್ರಿಮೂರ್ತಿ ಎಂದು ಮನದಲ್ಲಿ ನಿಶ್ಚಯಿಸಿದ್ದಾನೆ. ಗುರುವಿನಲ್ಲಿ ಎಲ್ಲ ದೇವತೆಗಳನ್ನು ಕಾಣುತ್ತೇನೆ ಎಂದು ಅಂದುಕೊಂಡಿದ್ದಾನೆ. ಗುರುವೇ ತಾಯಿ, ಗುರುವೇ ತಂದೆ ಮತ್ತು ಗುರುವೇ ಪರಮಾತ್ಮನೆಂದು ತನ್ನ ಮನಸ್ಸಲ್ಲಿ ನಿಶ್ಚಯಿಸಿದ್ದಾನೆ. ಆತನನ್ನು ಎಷ್ಟೊಂದು ವರ್ಣಿಸಲಿ. ಅವಿದ್ಯೆ ಎಂಬ ಕತ್ತಲೆಗೆ ನಾಶ ಮಾಡಲು ಅವನೇ ದೀಪನು. ಆದ್ದರಿಂದ ಅವನಿಗೆ ಕುಲದೀಪಕನೆಂಬ ಹೆಸರು ಸತ್ಯವಾಗಿದೆ ಎಂದು ಹೇಳಿದನು. ಅವನು ಧರ್ಮ, ಜ್ಞಾನ ಎಲ್ಲವೂ ಒಬ್ಬ ಗುರುವೇ ಎಂದೆಂದಿದ್ದಾನೆ. ಗುರುವಿನ ಚರಣ ಸೇವೆಯನ್ನು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಮಾಡುತ್ತಾ ಇದ್ದಾನೆ. ಶ್ರೀ ವಿಷ್ಣುವು ಈಶ್ವರನಿಂದ ಸಂದೀಪನ ವೃತ್ತಾಂತವನ್ನೆಲ್ಲ ಕೇಳಿಕೊಂಡನು. ಆ ಗುರು ಶಿಷ್ಯರನ್ನು ಕಾಣಲು ಕಾಶಿಗೆ ಹೋದನು. ಆಗ ಅವರಲ್ಲಿಯ ಭಕ್ತಿ ಪ್ರಕಾರವನ್ನು ನೋಡತೊಡಗಿದನು. ವಿಶ್ವನಾಥನು ವರ್ಣನೆ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿಯೇ ಆ ಗುರು ಶಿಷ್ಯರಲ್ಲಿ ಪ್ರೀತಿ ಭಕ್ತಿಗಳನ್ನು ಕಂಡನು. ಅದಕ್ಕಾಗಿ ವಿಷ್ಣುವು ಸಂತೋಷಭರಿತನಾದನು. ಋಷಿಕೇಶಿಯು ದೀಪಕನನ್ನು ಕರೆದು, ನಿನ್ನ ಭಕ್ತಿಗೆ ನಾನು ಸಂತುಷ್ಟನಾಗಿರುವೆ, ವರವನ್ನು ಬೇಡು ಎಂದನು. ಆಗ ದೀಪಕನು ವಿಷ್ಣುವನ್ನು ಕಂಡು, ದೇವ, ನೀನು ನನ್ನಲ್ಲಿರುವ ಭಕ್ತಿಯನ್ನು ಅದಾವ ಬಗೆಯಿಂದ ಕಂಡು ವರವನ್ನು ಕೊಡುವಿ. ಕಾರ್ಯವು ಅದಾವುದು, ಹೇಳುವುದಾಗಬೇಕು, ಹೇಳುವವನಾಗು. ನಿನ್ನಿಂದ ವರಗಳನ್ನು ಪಡೆಯಬೇಕೆಂಬ ಹೆಬ್ಬಯಕೆಯಿಂದ ಅರಣ್ಯವಾಸಿಗಳಾದವರು ದೇವಮಾನದ ಕೋಟಿ ಸಹಸ್ರ ವರ್ಷಗಳವರೆಗೆ ತಪಸ್ಸು ಮಾಡಿರುವರು. ಆದರೆ ನಾರಾಯಣ, ನೀನು ಅವರನ್ನು ಉದಾಸಗೊಳಿಸಿರುವಿರಿ. ಅವರಿಗೆ ವರವನ್ನೇ ಕೊಡುವುದಿಲ್ಲ. ನಾನಂತೂ ನಿನ್ನನ್ನು ಭಕ್ತಿಯಿಂದ ಭಜಿಸುವುದಿಲ್ಲ, ನಿನ್ನ ನಾಮಸ್ಮರಣೆಯನ್ನು ಮಾಡುವುದಿಲ್ಲ. ಹೀಗಿದ್ದು ಬಲುಮೆಯಿಂದ ನನಗೆ ಅನೇಕ ವರ ಕೊಡಲು ಬಂದಿರುವೆ ಎಂದು ಕೇಳಿದನು. ದೀಪಕನ ನಿರಾಶೆಯ ಮಾತುಗಳನ್ನು ಕೇಳಿ ಶ್ರೀಮನ್ನಾರಾಯಣನು ಸಂತೋಷಭರಿತನಾಗಿ ಆ ದೀಪಕನಿಗೆ ವಿಸ್ತಾರವಾಗಿ ಹೇಳತೊಡಗಿದನು. ದೀಪಕ,
ನೀನು ಮಾಡುವ ನಿರ್ವಾಣ ಸ್ವರೂಪದ ಗುರುಭಕ್ತಿಯನ್ನು ಕಂಡು ನಾವು ಮಿತಿಮೀರಿ ಸಂತೋಷಪಟ್ಟೆವು. ನೀನು ಇದುವರೆಗೆ ನನ್ನ ಗುರುವಿಗೆ ಸಲ್ಲಿಸಿದ ಸೇವೆ ಭಕ್ತಿಗಳು ನಮಗೆ ಬಂದು ಮುಟ್ಟಿದವು. ಗುರುಭಕ್ತನಾದವನು ನನ್ನ ಪ್ರಾಣ ಸ್ವರೂಪನೆಂದು ತಿಳಿ. ಅಂತಹ ಗುರುಭಕ್ತನಿಗೆ ವಶವರ್ತಿಯಾಗಿರುವೆ ಮತ್ತು ಅವನ ಬಯಕೆಗಳೆಲ್ಲವನ್ನು ಪೂರೈಸಿಕೊಡುವೆ. ತಾಯಿ ತಂದೆಗಳಿಗೆ ಮಾಡಿದ ಸೇವೆಯು ನನಗೆ ಮುಟ್ಟುವುದು. ಅದರಂತೆ ಸ್ತ್ರೀಯರು ಮಾಡುವ ಪತಿ ಸೇವೆಯೂ ಕೂಡ ನನಗೆ ಸಲ್ಲುವುದು. ಒಳ್ಳೆಯ ಬ್ರಾಹ್ಮಣ ಯತಿ ಯೋಗೇಶ್ವರ ತಪಸ್ವಿಗಳಿಗೆ ಭಕ್ತಿಯಿಂದ ಮಾಡಿದ ನಮಸ್ಕಾರವು ನನಗೆ ಮುಟ್ಟುವುದು. ಹೀಗೆಂದು ಹೇಳಿದನು. ವಿಷ್ಣುವಿನ ಮಾತು ಕೇಳಿ ಸಂದೀಪನು ಆತನಿಗೆ ನಮಸ್ಕರಿಸಿ ಹೇಳುವುದನ್ನು ಕೇಳಲು ಎಂದು ಸಿದ್ಧನು ದ್ವಿಜನಿಗೆ ಹೇಳಿದನು. ವಿಷ್ಣುವೇ, ಋಷಿಕೇಶನೇ, ಕೇಳು. ವೇದ, ಶಾಸ್ತ್ರ, ಮೀಮಾಂಸೆ ಮೊದಲಾದವುಗಳನ್ನೆಲ್ಲ ಗುರುವಿನಿಂದಲೇ ದೊರಕುವುದೆಂದು ನನ್ನ ದೃಢ ಭಾವನೆ. ಗುರುವಿನಿಂದಲೇ ಎಲ್ಲ ಜ್ಞಾನ ಪ್ರಾಪ್ತಿಯೂ ಆಗುವುದು. ಆತನಿಂದಲೇ ತ್ರಯಮೂರ್ತಿಗಳು ನಮ್ಮ ಅಧೀನರಾಗುವರು. ನಮ್ಮ ದೇವರೆಂದರೆ ಗುರುವು. ಅವನ ಹೊರತು ನಮಗೆ ಬೇರೊಂದು ದೈವತವಿಲ್ಲ. ನಮಗೆ ಎಲ್ಲ ದೇವತೆಗಳು, ಎಲ್ಲ ತೀರ್ಥಗಳು ಅಂದರೆ ಗುರುವೇ ಆಗಿರುವನು. ಸತ್ಯವಾಗಿ ಆತನಿಂದಲೇ ನಮಗೆ ಪರಮಾರ್ಥವು ಏನೂ ದೂರವಾಗಿಲ್ಲ. ಎಲ್ಲ ಯೋಗಿಗಳು, ಸಿದ್ಧ ಜನರು ಗುರುವು ಇಲ್ಲದೆ ಜ್ಞಾನವನ್ನು ಪಡೆಯಲಾರರು. ಜ್ಞಾನವಾದ ಮೇಲೆ ಈಶ್ವರನಾಗಲಿ ನೀನಾಗಲಿ ಹೇಗೆ ದೂರವಾಗಿರುವಿರಿ ಹೇಳಿ? ನೀವು ನನಗೆ ಕೊಡಬೇಕಾದ ವರಗಳನ್ನೇ ಶ್ರೀ ಗುರುವು ಕೊಡುವನು. ಇದರಲ್ಲೇನೂ ಅರಿದಿಲ್ಲ. ಅದಕ್ಕಾಗಿ ಶ್ರೀ ಗುರುವನ್ನೇ ಭಜಿಸುತ್ತಿರುವೆ ಎಂದು ಹೇಳಿದನು. ಸಂದೀಪನ ಗುರುಭಕ್ತಿಪೂರಿತ ವಾಕ್ಯಗಳನ್ನು ಕೇಳಿ ಶ್ರೀಮನ್ನಾರಾಯಣನು ಸಂತೋಷ ಮನಸ್ಕನಾಗಿ, ದೀಪಕ, ಗುರುಭಕ್ತನಾದ ನೀನು ಧನ್ಯನು. ನೀನೇ ಶಿಷ್ಯ ಶಿರೋಮಣಿಯು. ನೀನೇ ನನ್ನ ಬೋಳೆ ಭಕ್ತನು, ನನ್ನ ಪ್ರಾಣ ಸ್ವರೂಪನು. ನನ್ನಿಂದ ವರರೂಪವಾಗಿ ನೀನೇ ಏನನ್ನಾದರೂ ಬೇಡಲೇಬೇಕು. ಬೇಡಿದ್ದನ್ನು ಕೊಡಲು ಸಿದ್ಧನಿರುವೆನು. ಈ ಮೊದಲು ವಿಶ್ವನಾಥನು ನಿನಗೆ ವರಪ್ರದಾನ ಮಾಡಲು ಬಂದಿದ್ದನೋ? ಈಗ ಎರಡನೆಯ ಸಲ ನಾನು ಬಂದಿರುವೆ. ನಿನ್ನ ಮನದಲ್ಲಿನ ಬಯಕೆಯ ವರಗಳನ್ನು ಬೇಡು. ನಮ್ಮ ಮನಸ್ಸಿಗೆ ಸಂತೋಷವಾಗಿದೆ. ನಾವು ನಿನಗೆ ವಶವಾಗಿರುವೆವು. ಏನು ಬೇಕಾದ್ದನ್ನು ಕೇಳು, ಕೊಡುವೆವು ಎಂದನು. ಆಗ ದೀಪಕನು ವಿಷ್ಣುವಿಗೆ, ದೇವ, ವರದಾನ ಬೇಕೆಂಬ ಆಗ್ರಹವು ನಿಮ್ಮದಾಗಿದ್ದರೆ ನನ್ನಲ್ಲಿರುವ ಗುರುಭಕ್ತಿಯು ಇನ್ನೂ ಹೆಚ್ಚಾಗುವಂತೆ ಜ್ಞಾನವನ್ನು ದಯಪಾಲಿಸಬೇಕು. ಗುರು ಸ್ವರೂಪವನ್ನು ಸಂಪೂರ್ಣವಾಗಿ ತತ್ವತಃ ಅರಿತುಕೊಳ್ಳುವಂತಹ ಜ್ಞಾನವನ್ನು ನನಗೆ ಸುಖಕರವಾಗಿ ದಯಪಾಲಿಸಬೇಕು. ಇದಕ್ಕೆ ಹೊರತಾಗಿ ನಾನು ಇನ್ನೇನನ್ನೂ ಬೇಡಲಾರೆ ಎಂದು ಚರಣಕ್ಕೆ ಎರಗಿದನು. ದೀಪಕನ ಬಯಕೆಯಂತೆ ವರವನ್ನು ಕೊಟ್ಟು ವಿಷ್ಣು ಸಂತೋಷಭರಿತನಾಗಿ, ಶಿಷ್ಯ ಶಿರೋಮಣಿಯಾದ ದೀಪಕನೇ, ನೀನು ನನ್ನ ಪ್ರಾಣ ಗೆಳೆಯನು ಎಂದನು. ಗುರು ಸ್ವರೂಪವನ್ನು ಈಗ ನೀನು ಚೆನ್ನಾಗಿ ಅರಿತಿರುವಿ. ಜ್ಞಾನ ದೃಷ್ಟಿಯಿಂದ ಪರಬ್ರಹ್ಮನನ್ನು ಕಂಡಿರುವಿ. ಇನ್ನೂ ಹೆಚ್ಚಾಗಿ ನಮ್ಮನ್ನು ಕೇಳುತ್ತಿದ್ದರೆ ಹೇಳುವೆ. ಒಮ್ಮನದಿಂದ ಕೇಳು. ಲೌಕಿಕ ಸ್ವರೂಪದ ಒಳ್ಳೆ ಬುದ್ಧಿಯವಂತ ಧರ್ಮವಾವುದು ಅಧರ್ಮವಾವುದು ಎಂಬುದನ್ನು ತಿಳಿದು ಶುದ್ಧವಾದ ಅಂತಃಕರಣದಿಂದ ಉತ್ಕೃಷ್ಟದಲ್ಲಿ ಅತ್ಯುತ್ಕೃಷ್ಟವಾಗುವಂತೆ ಶ್ರೀ ಗುರುವನ್ನು ಸ್ತುತಿಸು. ನೀನು ಒಳ್ಳೆ ಭಕ್ತಿಪೂರಿತನಾಗಿ ಯಾವ ಸಮಯದಲ್ಲಿ ಶ್ರೀ ಗುರುವನ್ನು ಸ್ತುತಿಸುವೆ, ಆಯಾಯ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ನಿನ್ನನ್ನು ಹೊಂದುವೆವು. ಆ ಸದ್ಗುರುವಿನ ಸ್ತುತಿಯೇ ನಮ್ಮ ಸ್ತುತಿಯೆಂದು ನಂಬು. ಜನರು ಯಾವಾಗಲೂ ಭಕ್ತಿಯಿಂದ ಅಂಗಸಹಿತವಾದ ವೇದಗಳನ್ನು, ವೇದಾಂತ ಭಾಷ್ಯವನ್ನು ಓದುವರು. ಆ ಸ್ವಾಧ್ಯಾಯವು ನಿಶ್ಚಿತವಾಗಿ ನಮಗೆ ಬಂದು ಮುಟ್ಟುವುದೆಂದು ತಿಳಿ. ಗುರುವೇ ಪರಬ್ರಹ್ಮನು ಎಂಬುದಾಗಿ ವೇದಾಂತದ ಸಿದ್ಧಾಂತವು ಸ್ಥಾಪಿತವಾಗಿದೆ. ಆ ಕಾರಣದಿಂದ ಸದ್ಗುರುವನ್ನು ಒಮ್ಮನದಿಂದ ಭಜಿಸಲು ಎಲ್ಲ ದೇವತೆಗಳು ನಿನ್ನ ವಶರಾಗುವರು. ಗುರು ಎಂಬುದು 2 ಅಕ್ಷರಗಳ ಶಬ್ದವಾಗಿದೆ. ಅದು ಅಮೃತದ ಸಮುದ್ರವೆಂದು ತಿಳಿ. ಅದರಲ್ಲಿ ಒಂದು ಕ್ಷಣಕಾಲ ಮುಳುಗಿದರೆ ಏನಾಗುವುದೆಂಬುದನ್ನು ಕೇಳು. ಯಾವಾತನ ಹೃದಯದಲ್ಲಿ ಗುರುಸ್ಮರಣೆಯುಂಟೋ ಅವನೇ 3 ಲೋಕಗಳಲ್ಲಿ ಪೂಜ್ಯನೆನಿಸುವನು. ಯಾವಾಗಲೂ ಸಗುಣ ಪರಮಾತ್ಮನ ಸ್ಮರಣೆ ಎಂಬ ಅಮೃತಪಾನ ಮಾಡುವ ಆ ಶಿಷ್ಯನೇ ಅಮರನಾಗುವನು. ಯದಾ ಮಮ ಶಿವಸ್ಯಾಪಿ ಬ್ರಹ್ಮಣೋ ಬ್ರಾಹ್ಮಣಸ್ಯ ಹಿ ಅನುಗ್ರಹೋ ಭವೇನೃಣಾಂ ಸೇವ್ಯತೆ ಸದ್ಗುರುಸ್ತದಾ. ಮನುಷ್ಯರಿಗೆ ಯಾವಾಗ ನನ್ನ ಅಂದರೆ ವಿಷ್ಣುವಿನ, ಶಿವನ, ಬ್ರಹ್ಮನ ಮತ್ತು ಬ್ರಹ್ಮಜ್ಞಾನ ಸಂಪನ್ನ ಬ್ರಾಹ್ಮಣನ ಅನುಗ್ರಹ ಉಂಟಾಗುವುದು, ಆಗ ಮಾತ್ರ ಅವರಿಗೆ ಸದ್ಗುರುವಿನ ಪ್ರಾಪ್ತಿಯಾಗುವುದು. ನಾನು ಈಶ್ವರನು, ಇಲ್ಲವೇ ಬ್ರಹ್ಮನು. ನಮ್ಮ ಮೂವರಲ್ಲಿ ಯಾರಾದರೂ ಒಬ್ಬರು ಕೊಡಬಹುದಾದ ವರಗಳನ್ನು ಗುರುವು ಕೊಡುವನು. ಇದೇ ಕಾರಣದಿಂದ ಗುರುವು ತ್ರಿಮೂರ್ತಿ ಎನಿಸುವನು. ವಿಷ್ಣುವು ಇಂತಹ ವರವನ್ನು ಶಿಷ್ಯ ಶಿರೋಮಣಿ ಎನಿಸಿದ ದೀಪಕನಿಗೆ ದಯಪಾಲಿಸಿದನು. ಇನ್ನು ಬ್ರಹ್ಮನು ಕಲಿರಾಯನಿಗೆ ಹೇಳುವುದನ್ನು ಒಂದೇ ಮನದಿಂದ ಕೇಳಬೇಕು. ದೀಪಕನು ವಿಷ್ಣುವಿನಿಂದ ವರವನ್ನು ಪಡೆದು ಹಾಗೆಯೇ ತನ್ನ ಗುರು ವೇದಧರ್ಮನ ಬಳಿಗೆ ಬಂದನು. ಆಗ ಶಿಷ್ಯನಾದ ದೀಪಕನನ್ನು ಗುರು ಕೇಳಿಕೊಂಡನು. ಕುಲದೀಪಕನಾದ ಶಿಷ್ಯನೇ ಕೇಳು. ವೈಕುಂಠಪತಿಯಾದ ವಿಷ್ಣುವು ನಿನಗೆ ಏನನ್ನು ಕೊಟ್ಟನು? ನನ್ನ ಮನಸ್ಸು ಸ್ಥಿರವಾಗುವಂತೆ ಸವಿಸ್ತಾರವಾಗಿ ಹೇಳು. ಅದಕ್ಕೆ ದೀಪಕನು, ಸ್ವಾಮಿ, ಗುರುಭಕ್ತಿಯ ಜ್ಞಾನವು ನನ್ನಲ್ಲಿ ಬೆಳೆಯುವಂತೆ ನಾನು ಕೇಳಿದೆ.
ಅದರಂತೆಯೇ ವಿಷ್ಣು ವರವನ್ನು ನೀಡಿದನು. ಗುರುಸೇವೆಯಲ್ಲಿ ನಾನು ತತ್ಪರನಾಗಿರಬೇಕು, ಅಂತಃಕರಣವು ದೃಢವೂ ಶುದ್ಧವೂ ಆಗಬೇಕು ಮತ್ತು ತಮ್ಮ ಚರಣಗಳಲ್ಲಿ ದೃಢಭಕ್ತಿ ನೆಲೆಸಬೇಕು, ಹೀಗೆಂದು ಸಂತೋಷದಿಂದ ವರವನ್ನಿತ್ತನು ಎಂದು ಹೇಳಿದನು. ಶಿಷ್ಯನ ಜಾಣತನದ ಮತ್ತು ನಿರಾಶೆಯ ವೃತ್ತಿಯನ್ನು ಕಂಡು ಗುರುವು ಸಂತುಷ್ಟನಾಗಿ ಪ್ರಸನ್ನನಾದನು ಮತ್ತು ನೀನು ಜೀವಿತದಲ್ಲಿಯೇ ಸಾಕ್ಷಾತ್ಕಾರವನ್ನು ಪಡೆ, ಸ್ಥಿರವಾಗಿ ಕಾಶಿ ಪಟ್ಟಣದಲ್ಲಿ ವಾಸ ಮಾಡು, ನಿನ್ನ ವಾಕ್ಯಗಳಿಗೆ ಸರ್ವಸಿದ್ಧಿಯುಂಟಾಗಲಿ, ನಿನ್ನ ಮನೆಯಲ್ಲಿ ನವನಿಧಿಗಳು ವಾಸಿಸಲಿ, ವಿಶ್ವನಾಥನು ನಿನ್ನ ಅಧೀನನಾಗಲಿ, ನಿನ್ನನ್ನು ನೆನೆದವರ ಕಷ್ಟಗಳು ದೂರವಾಗಿ ನಿನ್ನ ಸ್ಮರಣ ಮಾತ್ರದಿಂದಲೇ ಸಿರಿವಂತರಾಗಿ ಬಾಳಲಿ. ಈ ವಿಧವಾಗಿ ಗುರು ಸಂದೀಪನಿಗೆ ಪ್ರಸನ್ನನಾಗಿ ನುಡಿದನು. ಹೀಗೆ ವರಪ್ರದಾನ ಮಾಡಿದ ಮರುಕ್ಷಣವಲ್ಲೇ ವೇದಧರ್ಮನ ಭಯಂಕರವಾದ ಗಲತ್ಕೃಷ್ಟ ರೋಗವು ಮಾಯವಾಯಿತು. ಪ್ರಸ್ತುತಃ ಶಿಷ್ಯರನ್ನು ಪರೀಕ್ಷಿಸುವುದಕ್ಕಾಗಿ ಗುರು ರೋಗಿಯ ವೇಷವನ್ನು ಧರಿಸಿದ್ದನು. ಹಾಗಿಲ್ಲದಿದ್ದರೆ ಉಜ್ವಲ ತಪೋಮೂರ್ತಿಯಾಗಿರುವ ಆ ಮಹಾತ್ಮನಲ್ಲಿ ಪಾಪಶೇಷವು ಅದೆಂತೂ ಉಳಿಯಬಲ್ಲದು? ಕೇವಲ ಜಗತ್ತಿಗೆ ಅನುಗ್ರಹ ಮಾಡಲು ಮತ್ತು ಕಾಶಿ ಕ್ಷೇತ್ರದ ಮಹಿಮೆಯನ್ನು ತೋರಲು ಆತನು ಶಿಷ್ಯರೊಡನೆ ಕಾಶಿಗೆ ಹೋಗಿದ್ದನು. ಅಲ್ಲಿ ಸಾವಿರಾರು ಜನ್ಮಗಳ ಪಾಪಗಳು ನಾಶವಾಗುವು. ಅಂತಹ ಮಹಾಮಹಿಮೆಯುಳ್ಳದ್ದು ಆ ಕ್ಷೇತ್ರವು. ಅದರಂತೆ ಧರ್ಮಿಗಳೇ ಆಗಲಿ ಅಧರ್ಮಿಗಳೇ ಆಗಲಿ ಆ ಕ್ಷೇತ್ರದಲ್ಲಿ ವಾಸವಾಗಿದ್ದವರು ಎಂದೂ ಪುನರ್ಜನ್ಮವನ್ನು ಹೊಂದಲಾರರು, ಅಂದರೆ ಅವರಿಗೆ ಮುಕ್ತಿಯೇ ಲಭಿಸುವುದು. ಈ ವಿಧವಾಗಿ ಸೂತ ಪುರಾಣಿಕರು ಋಷಿಗಳಿಗೆ ಹೇಳಿದ ಶಿಷ್ಯ ದೀಪಕನ ಆಖ್ಯಾನವನ್ನು ಬ್ರಹ್ಮನು ಕಲಿಪುರುಷನಿಗೆ ಹೇಳಿದನು. ಅದನ್ನೇ ಸಿದ್ಧಮುನಿಯು ನಾಮಕರಣಿಗೆ ಹೇಳಿದನು. ಅಲ್ಲದೆ ಗುರುಭಕ್ತಿಯು ಈ ವಿಧವಾಗಿ ಗಹನವಾದುದಾಗಿದೆ. ಅದಕ್ಕಾಗಿ ತೀರಾ ದೃಢವಾದ ಮನಸ್ಸು ಬೇಕು. ಅಂದರೆ ಮಾತ್ರ ಮನುಷ್ಯನು ಸಂಸಾರ ಸಮುದ್ರವನ್ನು ಸಹಜವಾಗಿ ದಾಟುವನು. ಯತ್ರ ಯತ್ರ ದೃಢಭಕ್ತಿರ್ಯುದಾ ಯಸ್ಯ ಮಹಾತ್ಮನಃ ತತ್ರ ತತ್ರ ಮಹಾದೇವ ಪ್ರಕಾಶಮುಪಗಚ್ಚತಿ. ತ್ರಿಕರಣಪೂರ್ಣವಾಗಿ ದೃಢಭಕ್ತಿಯಿಂದ ಆಚರಿಸುವ ಮಹಾತ್ಮನು ಈಶ್ವರನನ್ನು ಹೊಂದುವನು ಹಾಗೂ ಈಶ್ವರನು ಅವನ ವಶವಾಗುವನು. ಶರೀರ ಮಾತುಗಳಿಂದ ಸಹ ಯಾವ ಮಹಾತ್ಮನ ಮನದಲ್ಲಿ ದೃಢಭಕ್ತಿಯುಂಟೋ ಆತನೇ ಈಶ್ವರನನ್ನು ಹೊಂದುವನು. ಈಶ್ವರನು ಅವನಿಗೆ ವಶವಾಗುವನು. ಗಂಗಾಧರನ ಸುತನಾದ ಸರಸ್ವತಿಯು ಶ್ರೋತೃಗಳಿಗೆ ವಂದಿಸುವನು. ಅಲ್ಲದೆ ತೊದಲು ನುಡಿಗಳಿಗೆ ಕುಂದುಕೊರತೆಗಳನ್ನು ಎಣಿಸಕೂಡದೆಂದು ಪ್ರಾರ್ಥಿಸುವನು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ಶಿಷ್ಯ ದೀಪಕಾಖ್ಯಾನಂ ನಾಮ ದ್ವಿತೀಯೋಧ್ಯಾಯ ಸಂಪನ್ನಂ. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.